ನೋಡುವ ರಘು ಮೊದಲ ಚೆಂಡಲ್ಲಿ ಕವರ್ಸುವುದರಲ್ಲಿ ಮೊದಲ ಓಟವನ್ನು ಕಂಡುಕೊಂಡು ನಿರಂಜನ ಅಂಕಿಅಂಶಗಳ ಪಟ್ಟಿಯಲ್ಲಿ ಕಂಡುಕೊಂಡಿರುವಂತಹ ಫ್ರೆಂಡ್ಸ್ ಬ್ಯಾಂಗ್ಳೂರ್ ಇದುವರೆಗಿನ 17 ಶಾಮನೂರು ಡೈಮಂಡ್ ಶಿವಗಂಗಾ ಕಪ್ನಲ್ಲಿ 3 ಬಾರಿ ಫೈನಲ್ ಪ್ರವೇಶವನ್ನು ಮಾಡಿರುವಂತಹ ತಂಡ ಕೂಡ ಫ್ರೆಂಡ್ಸ್ ಕ್ರಿಕೆಟರ್ಸ್ ಬೆಂಗಳೂರು. ಇಲ್ಲಿ ಪಂದ್ಯಾಟವನ್ನು ಆಡ್ತಾ ಸಾಗರ್ ಭಂಡಾರಿ ಶಾಯ್ಕರ್ ಅಲ್ಲಿ ಎರಡನೇ ಬಾರಿ ಹೆಸರನ್ನ ಚೆಂಡು ಭಂಡಾರಿ ಬಾರಿ ಬ್ಯಾಕ್ಔಟ್ ಪಾಯಿಂಟ್ ಭಾಗದಲ್ಲಿ ಸುಲಭದ ಒಂದು ಕ್ಯಾಚ್ ಹಿಡಿದು ಮುಖ್ಯವಾಗಿ ಸಾಗರ್ ಭಂಡಾರಿ ವೆರಿ ಇಂಪಾರ್ಟೆಂಟ್ ವಿಕೆಟ್ ಬಾರಿ ಮೊದಲ ಎರಡನೇ ಚೆಂಡಿನಲ್ಲಿ ಭಂಡಾರಿ ವಾಪಸ್ ಸಾಗರ್ ಇನ್ನಿಂಗ್ಸ್ ಮುಕ್ತಾಯವೂ ಕೂಡ ಸಾಗರ್ ಭಂಡಾರಿ ಆಟ ಒಂದೇ ಚೆಂಡಿಗೆ ಮುಕ್ತಾಯವಾಗ್ತಾ ಇದೆ. ಪಾಯಿಂಟ್ ಭಾಗದಲ್ಲಿ ಆಡುವ ಪ್ರಯತ್ನ ಸುಲಭ ಬಹಳ ಸುತ್ತಮುತ್ತ ಕ್ಯಾಚ್ ಅನ್ನು ಕೂಡ ಚೆನ್ನಾಗಿ ಫೀಲ್ಡರ್ ಪಡ್ಕೊಂಡು ಈ ರೀತಿಯಾಗಿ ಮೊದಲ ಹುದರಿ ಆಘಾತವನ್ನು ಕಾಣ್ತಾ ಇದೆ. ಫ್ರೆಂಡ್ಸ್ ಬೆಂಗಳೂರು 1-1 ಮೊದಲ ಸೆಸ್ ಅನ್ನು ಪಡ್ಕೊಂಡ ಡ್ರೀಮ್ 11 ಚೆನ್ನಾಗಿ ಪಂದ್ಯಾಟವನ್ನು ಆಡ್ತಾ ಇದೆ. ಆಗಲೇ ಒಳಭಾಗದತ್ತ ಮತ್ತೋರ್ವ ಅನುಭವಿ ಆಟಗಾರ ಗಿಳಿಯಾರ್ ನಾಗನ ಸೇರ್ಪಾಡ. ನೋಡಿ ಈ ಫೈನಲ್ ಕ್ವಾರ್ಟರ್ ಫೈನಲ್ ಮುಗಿದಂತ ತಕ್ಷಣನೇ ಸೆಮಿಫೈನಲ್ಗೆ ಚೀಟಿ ಹಾಕಲಾಗುವುದು. ಅಷ್ಟು ಹೊರಗಡೆಗೆ 4 ಓವರ್ಗಳ ಒಂದು ಪಂದ್ಯ, ಅಫಿಷಿಯಲ್ ಪಂದ್ಯ, ಒಂದು ಕಾರ್ಪೊರೇಷನ್ ಹಾಗೂ ಜಿಲ್ಲಾ ಪೊಲೀಸ್ ತಂಡ 4 ಓವರ್ಗಳ ಪಂದ್ಯ ಇರುತ್ತದೆ. ಈ ಒಂದು ಕ್ವಾರ್ಟರ್ ಫೈನಲ್ ಮುಗಿದ ತಕ್ಷಣ ಅವರು ರೆಡಿ ಇರಬೇಕು, ಟಾಸಿ ಬರಬೇಕು. ಮೊದಲ 3 ಚೆಂಡುಗಳ ಮುಕ್ತಾಯವೂ ಕೂಡ ಮೊದಲ ವಿಕೆಟ್ ಅನ್ನು ಕಳ್ಕೊಂಡ ಫ್ರೆಂಡ್ಸಿನ ಮೊತ್ತ 1-1 ಚೆನ್ನೈ. ಮೊದಲ ಸೆಸ್ ಅನ್ನು ಪಡ್ಕೊಳ್ತಾ ಇದೆ ರಾಕ್ಸನ್ನ ಮುಖೇನ. ನಮ್ಮ ಕಾರ್ಪೊರೇಷನ್ ಟೀಮ್ ರೆಡಿ ಇರಬೇಕು, ಟಾಸಿ ಬರಬೇಕಿಲ್ಲಿ. ಕಾರ್ಪೊರೇಷನ್ ಟೀಮ್ನವರು ಟಾಸಿ ಬರಬೇಕು. ಲಗ್ ಬಾಯ್ ಗೆಳೆಯರಾಗ ಅಂತ ರಿವರ್ಸ್ ಮಾಡೋ ಪ್ರಯತ್ನ ಬಾಡ್ ಮೇಲೆ ಮಾಡ್ಕೊಂಡ ಚೆಂಡು ಲಗ್ ಬಾಯ್ ಅನ್ನೋದಾಗಿ ಸೂಚನೆ ಬರ್ತಾ ಇದೆ. ತಳ ಮೊತ್ತವೂ ಕೂಡ 2 ಓಟವನ್ನು ಕಾಣ್ತಾ ಇದ್ದಾರೆ. 56 ತಂಡಗಳ ನಡುವಣ ಹಣಾಹಣಿಯನ್ನ ಸಂಯೋಜನೆ ಮಾಡ್ತಾ ಇದ್ದಾರೆ. ಜಯಪ್ರಕಾಶ್ ಗೌಡ ಅವರ ನೇತೃತ್ವದ ಮುಂದಾಡುತ್ವದ ತಂಡ 11 ಕ್ರಿಕೆಟ್ ಕ್ಲಬ್ ದಾವಣಗೆರೆ. ಶಿವಗಂಗಾ ಶ್ರೀನಿವಾಸ್ ಅವರು, ದಿನೇಶ್ ಕೆ ಶೆಟ್ಟಿರವರು, ಕುರುಡಿಗಿರೀಶ್ವರ ಎಲ್ಲರ ಮುಂದಾಳುತ್ವದಲ್ಲಿ ಸಾಗ್ತಾ ಇದೆ. ಮತ್ತೆ ರಾಕ್ಸನ್ ಬಹಳ ಸಮರ್ಥ ದಸವನ್ನ ಕಂಡು ಕೂಡ ಬ್ಯಾಟ್ಸ್ಮನ್ ಅನ್ನು ವಂಚಿಸಂತ ಈ ಒಂದು ಚೆಂಡು ಈತನ್ ಮಧ್ಯೆ ಒಂದು ಓಟದ ಸೇರ್ಪಾಡು ಕೈ ಮುಖೇನ ಅನ್ನೋದಾಗಿ ಬರ್ತಾ ಇದೆ. ಆ ಬ್ಯಾಟ್ ಅನ್ನುವಂತ ಸೂಚನೆ ಇದೆ. ತನ್ನ ಮೊತ್ತ 3 ಓಟಗಳು. 3-1 ಫ್ರೆಂಡ್ಸ್ ಬೆಂಗಳೂರು. ತಮಿಳ್ಕೋಗಿ ಆ ತಿಪ್ಪು ನಮ್ಮ ಫೋನ್ ತಗೊಂಡ್ಬನ್ನಿ. ಈ ರೀತಿಯಾಗಿ 2ನೇ ಓಟವನ್ನ ಕೂಡ ಕ್ಲಿಯರ್ ಮಾಡಿದ್ರು. ಮೊದಲ ಓವರ್ನ ಕೊನೆಯ ಚೆಂಡಿನಲ್ಲಿ ಈ ರೀತಿಯಾಗಿ ಫ್ರೆಂಡ್ಸಿನ ಮೊತ್ತ 5-1 ಓವರ್ಗಳ ಪಂದ್ಯದ ಮೊದಲ ಹಂತದಲ್ಲಿ 5 ಓಟವನ್ನು ದಾಖಲಿಸಿ ಸಾಗರ್ ಭಂಡಾರಿ ವೆರಿ ಇಂಪಾರ್ಟೆಂಟ್ ವಿಕೆಟ್ ಅನ್ನ ಕಳ್ಕೊಂಡು ಆಡ್ತಾ ಇದೆ ಫ್ರೆಂಡ್ಸ್ ಬೆಂಗಳೂರಿನ ತಂಡ. ಈ ನಾಡಿನ ಹಿರಿಯ ರಾಜಕಾರಣಿಗಳು, ದಾವಣಗೆರೆ ನವನಿರ್ಮಾಣದ ರೂವಾರಿಗಳಾಗಿರುವಂತಹ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ನೆಚ್ಚಿನ ಶಾಸಕರು ಡಾಕ್ಟರ್ ಶಾಮನೂರು ಶಿವಶಂಕರಪ್ಪನವರ ಧರ್ಮಪತಿಯವರು ಆಗಿರುವಂತಹ ಶಾಮನೂರು ಪಾರ್ವತಮ್ಮ ಶಿವಶಂಕರಪ್ಪನವರ ಸಾವಿನರಪಿನಲ್ಲಿ ನಡೀತಾ ಇದೆ. ದಾವಣಗೆರೆ ನೆಚ್ಚಿನ ಶಾಸಕರು, ಕರ್ನಾಟಕ ಘನ ಸರ್ಕಾರದ ಸಚಿವರು,
ದಾವಣಗೆರೆ ಜಿಲ್ಲಾ ಉಸ್ತುವಾರಿ ಸಚಿವರು ಆಗಿರುವಂತಹ ಎಸ್ ಮಲ್ಲಿಕಾರ್ಜುನ್ ರವರು ನೆಚ್ಚಿನ ಸಂಸದೆ ಆಗಿರುವಂತಹ ಪ್ರಭಾ ಎಸ್ ಮಲ್ಲಿಕಾರ್ಜುನ್ ಅವರೆಲ್ಲರ ಕೃಪಾ ಆಶೀರ್ವಾದ ಪೂರ್ವಕವಾಗಿ ಈ ಯಶಸ್ವಿ ಪಂದ್ಯ 18ನೇ ವರ್ಷ ಕಾಲಿಡ್ತಾ ಇದೆ. ಚೆನ್ನೈ ಪಂದ್ಯಾಟ ಬೇಗ ಮುಂದುವರಿಸಬೇಕು ಅನ್ನೋದ ಕೇಳ್ತಾ ಇದ್ದೇವೆ. ಚೆನ್ನೈ ಅವರು ಮೊದಲ ಓವರ್ ಮುಕ್ತಾಯದಲ್ಲಿ ಫ್ರೆಂಡ್ಸ್ ಬಾರಿ 5-1. ಈ ಪಂದ್ಯಾಟ ಮುಗಿದ ತಕ್ಷಣವೇ ಒಂದು ಫೈನಲ್ ಕಾರ್ಪೊರೇಷನ್ ಮತ್ತು ಪೊಲೀಸ್ ತಂಡಗಳ ಮುಖಾಮುಖಿ ಆಗ್ತದೆ. 4 ಓವರ್ಗಳ ಪಂದ್ಯಾಟ ಇರ್ತದೆ. ಪಂದ್ಯಾಟ ಮತ್ತೆ ಮುಂದುವರಿಕೆ ಆಗ್ತಾ ಇದೆ. 2ನೇ ಓವರ್ ಮೊದಲ ಚೆಂಡು ವೈಡಿಯಾ ನೋಬಾಲ್ ಕನ್ಫರ್ಮೇಶನ್ಗಾಗಿ ಥರ್ಡ್ ಅಂಪೈರ್ ಡಿಸಿಷನ್ ಅನ್ನು ವೈಟ್ ಮಾಡ್ತಾ ಇದ್ದೇವೆ. ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ನಡೀತಾ ಇರುವಂತಹ ಟೂರ್ನಮೆಂಟ್ ಇದಾಗ್ತಾ ಇದೆ. ಪ್ರಶಸ್ತಿಯನ್ನು ಗೆಲ್ಲುವಂತ ತಂಡಕ್ಕೆ 5,55,000 ರೂಪಾಯಿ ಕ್ಯಾಶ್ ಟ್ರೋಫಿ ಇರ್ತದೆ. ರನ್ನರ್ಸ್ ಅಪ್ ತಂಡಕ್ಕೆ 3.5 ಲಕ್ಷ ರೂಪಾಯಿಗಳು ಮತ್ತು ಟ್ರೋಫಿ ಇರ್ತದೆ. ಥರ್ಡ್ ಪ್ಲೇಸ್ ತಂಡ 1.5 ಲಕ್ಷ ರೂಪಾಯಿಗಳ ಜೊತೆ ಒಂದು ಟ್ರೋಫಿಯನ್ನ ಕೂಡ ಪಡ್ಕೊಳ್ತಾರೆ. ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ಇದು ಟೆನ್ನಿಸ್ ಬಾಲಿನ ವರ್ಲ್ಡ್ ಕಪ್ ಅನ್ನೋದಾಗಿ ಕರೆಯಲ್ಪಡ್ತಾ ಇದೆ. ತಂಡಗಳು ಕೂಡ ದಾವಣಗೆರೆ ವರ್ಷದಿಂದ ವರ್ಷಕ್ಕೆ ಬರ್ತಾ ಇದೆ. ನೋಡಿ, ಇಮ್ಮಿಡಿಯೇಟ್ ಆಗಿ ಕಾರ್ಪೊರೇಷನ್ ಪೊಲೀಸರು ಬರದೇ ಇದ್ರೆ ಟಾಸಿಗೆ 3 ಓವರ್ ಆಗುತ್ತೆ. ಈಗ ಟಾಸಿಗೆ ಬಂದ್ರೆ 4 ಓವರ್. ಆ ಕಾರ್ಪೊರೇಷನ್ ಥರ್ಡ್ ಅಂಪೈರ್ ಡಿಸಿಷನ್ ಪ್ರಕಾರ ವೈಡ್ ಬಾಲಿನ ಒಂದು ಸೂಚನೆ ಬರ್ತಾ ಇದೆ. ಬೌಲರ್ ಈಬಾ ಕಾರ್ಪೊರೇಷನ್ ಅವರು ದಯವಿಟ್ಟು ಬರಬೇಕು, ಇಲ್ಲ ಅಂದ್ರೆ 3 ಓವರ್ ಮಾಡ್ತೀವಿ ನೋಡಿ. ಮತ್ತೆ ಈಬಾ 2ನೇ ಬಾರಿ ನಿರಂಜನ್ಗೆ ಸದಾ ಚೆಂಡು ನಿರಂಜನ್ ಮುಖ್ಯನ ದೀಪಕ್ಷ ಕವರ್ಸಿ ಮರಕ್ಯಾತ ಚೆಂಡು. ಈ ತಮ್ಮದ 1 ಓಟ 2ನೇ ಓಟವನ್ನು ಕೂಡ ಸುಲಭವಾಗಿ ಕ್ಲಿಯರ್ ಮಾಡಿದಂತ ನಿರಂಜನ ಬಹಳಷ್ಟು ತವರದ ಹೊಡೆತವನ್ನು ದಾಖಲಿಸಿರುವಂತಹ ನಿರಂಜನ ದೀಪಕ್ಷ ಕವರ್ಸಲ್ಲಿ ಮತ್ತೆ ಫ್ರೆಂಡ್ಸ್ಗೆ 2 ಓಟದ ಸೇರ್ಪಡೆ. ತಳಮೊತ್ತ 7 ಓಟವನ್ನು ತಲುಪ್ತಾ ಇದೆ. ಕ್ಷಮಿಸಿ 8-1 ಬೆಂಗಳೂರು ಫ್ರೆಂಡ್ಸ್ ಈ ಪಂದ್ಯಾಟವನ್ನು ಆಡ್ತಾ ಇದೆ. ಲಾಸ್ಟ್ ಕ್ವಾರ್ಟರ್ ಫೈನಲ್ ಪಂದ್ಯಾಟವೂ ಕೂಡ ಈ ಬಾರಿ ಸಂದ ಚೆಂಡು ಮತ್ತೆ ನೋ ಬಾಲ್ 1+1 ಫ್ರೀ ಹಿಟ್ ಅನ್ನುವಂತ ಸೂಚನೆ ಈಗ ಲಭಿಸ್ತಾ ಇದೆ. ಈ 2 ಓಟಗಳ ಮುಖೇನ ತಳ ಮೊತ್ತ 10 ಓಟವನ್ನು ತಲುಪ್ತಾ ಇರುವಂತಹ ಫ್ರೆಂಡ್ಸ್ ಬೆಂಗಳೂರು ಚೆನ್ನೈ ಡ್ರೀಮ್ 11 ತಂಡವನ್ನು ಎದುರಿಸ್ತಾ ಇದೆ. ದಾವಣಗೆರೆ ಮೈದಾನದ ಒಳಭಾಗದಲ್ಲಿ 18ನೇ ಬಾರಿಯ ಶಾಮನೂರು ಡೈಮಂಡ್ ಶಿವಗಂಗಾ ಕಪ್ಪಿನ ಲಾಸ್ಟ್ ಕ್ವಾರ್ಟರ್ ಫೈನಲ್ ಪಂದ್ಯಾಟ ಇದಾಗ್ತಾ ಇದೆ. ಇವಾಗೆಲ್ಲ ವಿಭೂಷಣ್ ಸಾತ್ ಬೆಂಗಳೂರು ಜೈ ಕರ್ನಾಟಕ ಸೆಮಿಫೈನಲ್ ಟಿಕೆಟ್ ಅನ್ನು ಮೊದಲಾಗಿ ಪಡ್ಕೊಂಡ 3 ತಂಡಗಳು ಕೂಡ ಚೆನ್ನೈ ಫ್ರೀಡ್ ಚೆಂಡು ಗಣೇಶ್ ಟಾಸ್ ಮಾಡ್ಬರ್ರಿ, ಟಾಸ್ ಮಾಡ್ತಾ ಸ್ವಲ್ಪ 4 ಓವರ್ ಮ್ಯಾಚು. ಫ್ರೀ ಹಿಟ್ ಅವಕಾಶ ಇದೆ. ನಾಗ ಸೈಕನ್ನ ಪಡ್ಕೊಳ್ತಾ ಇದ್ದಾನೆ ಅಂಗಣ ಒಳಭಾಗದಲ್ಲಿ, ಈ ಬಾಯಸ್ಗಾರಿಕೆ ಭಾಗದಲ್ಲಿ ಫ್ರೀ ಹಿಟ್ ಬಾಲ್
ತನ್ಮದ ಗೆಳೆಯರನಾಗ ತಂದ ಈ ಒಂದು ಚೆಂಡು ಬಹಳ ಸುತ್ತವರ್ತ ಒಂದು ಫಾಸ್ಟ್ ಸೈಡ್ ಡೆಲಿವರಿಯನ್ನ ಕಂಡ್ರು, ಆದ್ರೆ ಓಟ್ಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ಬಹಳ ಸುತ್ತಮರಿತ ಒಂದು ಸಂಯೋಜನೆಯನ್ನು ಮಾಡ್ತಾ ಇದ್ದಾರೆ ಶಾಮನೂರು ಡೈಮಂಡ್ ಶಿವಗಂಗಾ ಕಪ್ಕಾಗೆ. ಈ ಹಂತದಲ್ಲಿ ಗೆಳೆಯರನಾಗಡಿಗೆ ಸದ ಚೆಂಡು ಬೋಸವರ್ತ ಹೊಡೆತ ಲಾಂಗ್ ಆಫಿನ ಮೇಲ್ಭಾಗದಲ್ಲಿ ಗೆಳೆಯರನಾಗಲ ಮುಖ್ಯವಾಗಿ ಫ್ರೆಂಡ್ಸ್ಗೆ ಸಿಕ್ಸರ್ ದಾಖಲಾಗ್ತಾ ಇದೆ. ದಾವಣಗೆರೆಗೆ ಬಂದಾಗಲೆಲ್ಲ ಬಹಳ ಸುತ್ತುವರಿತ ಫಾರ್ಮ್ ಅನ್ನೇ ತೋರ್ಪಡಿಸಿರುವಂತ ಆಟಗಾರ ಗೆಳೆಯರ್ ನಾಗ ಮತ್ತೊಂದು ಉತ್ತಮ ರೀತಿಯ ಆಟವನ್ನ ತೋರ್ಪಡಿಸ್ತಾ ಇದ್ದಾನ. ಫ್ರೆಂಡ್ಸಿನ ಮೊತ್ತ 16ಕ್ಕೆ 1. ಮತ್ತೆ ಈ ಎಸೆದ ಚೆಂಡು ರನ್ ಅವಕಾಶ ಇತ್ತು. ಡೀಪ್ ಕವರ್ಸ್ ಅಲ್ಲಿ ನಿರಂಜನ ಒಂದು ಹಂತದಲ್ಲಿ ಅರ್ಧ ಕ್ರೀಸ್ ಅನ್ನ ಕ್ರಮಿಸಿದ್ರು ಕೂಡ ರಿಟರ್ನ್ ಆಗ್ತಾ ಇದ್ದಾನ. ರನ್ಔಟ್ ಇಂದ ಬಚಾವಾದ್ರು ನಿರಂಜನ. ತನ್ನ ಮೊತ್ತ 16ಕ್ಕೆ 1. ಇಬ ಡ್ರೀಮ್11 ಚೆನ್ನಯ್ಯ ಪರವಾಗಿ ಹಾಗಾಗಿ ಸಂತ ಈ ಒಂದು ಚೆಂಡು ಓಟಗಳು ಬರ್ತಾನೆ ಸ್ವಲ್ಪ ಮಾಡಿ ಔಟ್ ಸೈಡ್ ಆಫ್ ಸ್ಟಂಪ್ ಆದ್ರೂ ಕೂಡ ಗುಡ್ಲ್ಯಾಂಡ್ ಸ್ಪಾಟ್ ಅಲ್ಲಿ ಒಂದು ಚೆಂಡು ತಿರುವನ್ನ ಪಡ್ಕೊಳ್ತಾ ಇದ್ದ. ಮಂಜು ಮತ್ತು ಸೌರಭ್ ತೀರ್ಥಹಳ್ಳಿ ಇಬ್ಬರು ಕೂಡ ಈ ಪಂದ್ಯಾಟದ ಅಂಪೈರ್ಸ್ಗಳು. ಮದನ್ ಮಡಿಕೇರಿ ಹುಡುಗರ ಒಂದು ತಂಡ ಅಂಪೈರಿಂಗ್ ನಿಭಾವಣೆಯನ್ನ ಮಾಡುತ್ತಾ ಇದ್ದ. ಆ M9 ಯಾರೊಬ್ರು ಇದ್ರೆ ವೇದಿಕೆ ಹತ್ರ ಬರಬೇಕು. ಈತನ್ ಮತ್ತೊಂದು ಭರ್ಜರಿ ಹೊಡೆತ ಗೆಳೆಯರನಾಗಲ ಮುಖ್ಯವಾಗಿ ಡೀಪ್ ಮಿಡ್ ವಿಕೆಟ್ ಸೀಮಾರಿ ಭಾಗದಲ್ಲಿ ಭರ್ಜರಿ ಸಿಕ್ಸರ್. ಈ ಬಾಸದ ಈ ಒಂದು ಚೆಂಡು ಗೆಳೆಯರನಾಗ ಸೆಕೆಂಡ್ ಸಿಕ್ಸರ್ ಅನ್ನ ಡೀಪ್ ಮಿಡ್ ವಿಕೆಟ್ ಭಾಗದಲ್ಲಿ ಈಗಾಗಲೇ ದಾಖಲಿಸಿದ್ರು ಕೂಡ ಭರ್ಜರಿ ಸಿಕ್ಸರ್. ಹಲೋ and over number 2 now friends 22 forward. ಮೊದಲ 2 ಓವರ್ಗಳಲ್ಲಿ 22 ಓಟವನ್ನು ಪೇರಿಸಿರುವಂತಹ ಫ್ರೆಂಡ್ಸ್ ತಂಡ. ಚೆನ್ನೈ ತಂಡ ಮತ್ತೆ ಹೊಸ ಬೌಲರ್ ಪರಿಚಯವನ್ನು ಮಾಡ್ತಾ ಇದ್ದಾರೆ. 18ನೇ ಬಾರಿಯ ಶಾಮನೂರು ಡೈಮಂಡ್ ಶಿವಗಂಗಾ ಕಪ್ನಲ್ಲಿ 56 ತಂಡಗಳು ಆಡಿದ್ರು ಕೂಡ ಸ್ಪರ್ಧಾ ಕಣದಲ್ಲಿ ಕೇವಲ ಅಂತಿಮವಾಗಿ 5 ತಂಡಗಳು ಮಾತ್ರ ಉಳ್ಕೊಳ್ತಾ ಇದೆ. ಟೆನ್ನಿಸ್ ಬಾಲಿನ ವರ್ಲ್ಡ್ ಕಪ್ ಮಾನ್ಯತೆ ಪಂದ್ಯಕೂಟ ಟೆನ್ನಿಸ್ ಮತ್ತೆ ರಾಕ್ಸ ಒಂದು ಹೇಳಿಬಿಡಿ. ಓವರ್ 2 ಓವರ್ ಡಿಲೇ ಆಗ್ತಾ ಇದೆ ನೋಡಿ ಚೆನ್ನೈ. ಅದು ಪವರ್ ಪ್ಲೇ ಮುಕ್ತಾಯವಾದ ನಂತರ ಮತ್ತೆ 3ನೇ ಓವರ್ ಆರಂಭವನ್ನು ಕಾಣ್ತಾ ಇದ್ದಾರೆ. ಶಿವಗಂಗಾ ಪೆವಿಲಿಯನ್ ಮತ್ತು ಶಾಮನೂರು ಡೈಮಂಡ್ ಪೆವಿಲಿಯನ್ ಆಟಗಾರರಿಗೋಸ್ಕರ ಉತ್ತಮ ಹೊಡೆತ. ಅವ್ರು ಸರಿ ಆಫ್ಸಮಾಗಿ ಬಿದ್ದ ಚೆಂಡು ಕವರ್ ಪಾಯಿಂಟ್ ಭಾಗದಲ್ಲಿ ಈತನ ಮಧ್ಯೆ ಒಂದು ಓಟ. 2ನೇ ಓಟವನ್ನು ಕೂಡ ನಿರಂಜನ ಬಹಳ ಸುಲಭ ಸಾಧ್ಯ ಪೂರೈಕೆಯನ್ನು ಮಾಡಿಕೊಂಡ್ರು. 24ರ ಮೊತ್ತ 24 for 1. ಆರಂಭಿಕ ಚೆಂಡಿನಲ್ಲೇ ಸಾಗರ್ ಭಂಡಾರಿ ವಿಕೆಟ್ ಉರುಳಿದ್ರು ಕೂಡ
ಇಲ್ಲೀಗ ನಾಗ ಮತ್ತು ನಿರಂಜನ 23 ಓಟದ ಸೆಕೆಂಡ್ ವಿಕೆಟ್ ಪಾರ್ಟ್ನರ್ಶಿಪ್ ಅನ್ನು ಮಾಡ್ತಾ ಇದ್ದಾರೆ. ಮತ್ತೆ ರಾಕ್ಸನ್ ಬಹಳಷ್ಟು ಉತ್ತಮ ಫಸ್ಟ್ ಡೆಲಿವರಿ ಕಾರ್ಡ್ ಬಿಹೈಂಡ್ಗಾಗಿ ಬಲವಾಗಿರುವಂತಹ ಒಂದು ಮನವಿಯನ್ನು ಕೂಡ ಮಾಡಿದ್ರು ಕೂಡ ಯಾವುದೇ ರೀತಿ ಆಘಾತವನ್ನ ಕಂಡುಕೊಳ್ತಾ ಇಲ್ಲ. ಮತ್ತೊಂದು ಡಾಟ್ ಬಾಲಿನ ಸೇರ್ಪಡೆ ರಾಕ್ಸನ್ ಮುಖೇನ. ಈ ತನ್ಮದ ನಿರಂಜನ ಕ್ರಾಸ್ ಲೈನ್ ಆಗಿ ಬಾರಿ ಸ್ಕ್ವೇರ್ ಲಕ್ಷಿ ಬಾರಿ ಕ್ಯಾಂಚಿನಲ್ಲಿ ಸುಲಭದ ಕ್ಯಾಚರ್ ಮುಖೇನವಾಗಿ ಫ್ರೆಂಚ್ ಬೆಂಗಳೂರು ಲೆರಾಂಚನ್ ವಿಕೆಟ್ ಅನ್ನು ಕಳ್ಕೊಂಡು ಅಕ್ರಾಸ್ ಲೈನ್ ಆಗಿ ಆಡುವಂತ ಈ ಒಂದು ಹೊಡೆತ ಸ್ಕ್ವೇರ್ ಲೆಗ್ ಅಲ್ಲಿ ಕ್ಯಾಚ್ ಆಗ್ತಾ ಇದೆ. 24ಕ್ಕೆ 2 ಫ್ರೆಂಚ್ ಬೆಂಗಳೂರು. ಆದಷ್ಟು ಬೇಗ ಆಟಗಾರರು ದಯವಿಟ್ಟು ಗಮನಿಸಿ. 3 ಓವರ್ಗಳ ನಡುವಣ ಒಂದೇ ಬಾರಿ ಬರುವುದಕ್ಕಿದೆ. ಪದೇ ಪದೇ ಬಂದರೆ ಮತ್ತೆ ಪೆನಲ್ಟಿ ಇರ್ತದೆ. ದಯವಿಟ್ಟು ಗಮನಿಸಿ. ಆಡುವ ತಂಡಗಳ ಗಮನಕ್ಕೆ ನೀರು ಕುಡಿಸೋದಕ್ಕೆ ನಮ್ದು ಅಭ್ಯಂತರ ಇಲ್ಲ. ಆದ್ರೆ ಸಮಯ ಕಡಿಮೆ ಇದೆ, ಸಹಕರಿಸಬೇಕು. ಅದರ ಭಾಗದತ್ತ ಮಾಡಿ ಮತ್ತೋರ ಪ್ರಮುಖ ಆಟಗಾರ ಫ್ರೆಂಡ್ಸಿನ ಪರವಾಗಿ ಎಂಟ್ರಿಯನ್ನು ಪಡ್ಕೊಳ್ತಾ ಇದ್ದಾರೆ. 2 ಬಾರಿ ಐತಿಹಾಸಿಕ ಪಂದ್ಯಾಟವನ್ನು ಬೆಂಗಳೂರಿನ ಪೀಣ್ಯ ಸೆಕೆಂಡ್ ಸ್ಟೇಜ್ ಅಲ್ಲಿ ನಡೆಸಿದ ರೇಣುಗೌಡರ ತಂಡ ಸರಿಸುಮಾರು 31 ವರ್ಷಗಳ ಕಾಲ ಟೆನಿಸ್ ಬಾಲ್ ಕ್ರಿಕೆಟ್ ನಲ್ಲಿ ಕೆಲವೊಂದು ಅಜರಾಮರ ದಾಖಲೆಗಳನ್ನ ಕೂಡ ಬರೆದಿರುವಂತಹ ಇದೇ ತಂಡ ರೇಣುಗೌಡರ ತಂಡ ಫ್ರೆಂಡ್ಸ್ ಇಲ್ಲಿ ಆಡ್ತಾ ಇದೆ. ಚೆನ್ನೈ ಡ್ರೀಮ್ 11 ಅವರನ್ನ ಎದುರಿಸ್ತಾ ಇದ್ದಾರೆ. ಮತಸ್ಯಾರಿಗೆ ಭಾಗವನ್ನ ಕಾಣುವಂತಹ ರಾಕ್ಸನ್ 3ನೇ ಓವರ್ನ 4ನೇ ಚೆಂಡನ್ನ ಕಂಡುಕೊಳ್ಬೇಕಾಗ್ತಾ ಇದೆ. ಒಂದೆಡೆ ಗಿಳಿಯಾರ್ನಾಗ ಬಹಳ ಸುತ್ತವರ್ತ ಆಟವನ್ನು ಆಡ್ತಾ ಇದ್ದಾರೆ. ಮಾಡಿಗೆ ಸಂದ ಚೆಂಡು ಔಟ್ರೇಜ್ ಆಗಿದೆ. ಬರ್ತಾಡ್ವಾನ ಭಾಗದಲ್ಲಿ ಫಾಸ್ಟ್ ಸ್ಲಿಪ್ ಅಂತ ಚೆಂಡು ಸಾಗಿತ್ತು. ಒಂದು ಓಟವನ್ನ ಮೊದಲ ಹಂತದಲ್ಲಿ ದಾಖಲಿಸ್ತಾ ಇರುವಂತಹ ಮಾಡಿ ಖಾತೆ ಆರಂಭಗೊಳ್ತಾ ಇದೆ. ಬೆಂಗಳೂರು ಫ್ರೆಂಡ್ಸ್ ಅಲ್ಲಿ ಇನ್ನಿಂಗ್ಸ್ ಆರಂಭಿಸ್ತಾ ಇದ್ದಂತ ಮಾಡಿ ಇತ್ತೀಚೆಗೆ ಮಿಡ್ಲ್ ಆರ್ಡರ್ ಅಲ್ಲಿ ಮತ್ತೆ ಬರ್ತಾ ಇದ್ದಾರೆ. ಕಲ ಮೊತ್ತ 25ಕ್ಕೆ 2 25-2. ಮತ್ತೆ ರಾಕ್ಸನ್ ಗೆಳೆಯರ್ ನಾಗಗೆ ಸಂದ ಚೆಂಡು ಮೆಡ್ಗಡ ಭಾಗದಲ್ಲಿ 1 ಹೆಚ್ಚುವರಿ ಸೇರ್ಪಡೆ ಮುಖೇನವಾಗಿ ತನ್ನ ಮೊತ್ತ ಕೂಡ 26 ಓಟಗಳು. ಶಾಮನೂರು ಡೈಮಂಡ್ ಶಿವಗಂಗಾ ಕಪ್ ನ ಲಾಸ್ಟ್ ಕ್ವಾರ್ಟರ್ ಫೈನಲ್. ಇಲ್ಲಿ ಸಾಗ್ತಾ ಇದೆ. ಕೊನೆ ಹಂತದಲ್ಲಿ ಮತ್ತೊಂದು ಬಹಳ ಸಮರ್ಥ ಹೊಡೆತ. 3ನೇ ಓವರ್ ಮುಕ್ತಾಯವನ್ನ ಕಂಡ ಈ ಒಂದು ಪಂದ್ಯ ಸ್ಕೋರ್ 27-2. ಅಂಡರ್ 4 ನಂಬರ್ 3 ಸ್ಕೋರ್ 27-2 ಫ್ರೆಂಚ್ ಬ್ಯಾಂಗ್ಳೂರ್. ಇನ್ನು 4 ಓವರ್ಗಳ ಮೊದಲ ನಿಚ್ಚಲೆ ಬಾಕಿ ಇದೆ. ಅದೆಷ್ಟು ಓಟ್ಗಳು ದಾಖಲಾಗ್ತದೆ ನೋಡ್ಬೇಕಾಗ್ತಾ ಇದೆ. 56 ತಂಡಗಳು, 100ಕ್ಕೂ ಮಿಕ್ಕಿದ ಪಂದ್ಯಗಳು, 1 ಪ್ರದರ್ಶನ ಪಂದ್ಯ, 1 ವಿದೇಶದ ತಂಡ. ಈ ರೀತಿಯಾಗಿ ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ಅದ್ದೂರಿ ಟೂರ್ನಮೆಂಟ್ ಇವಾಗ ಜಯಪ್ರಕಾಶ್ ಗೌಡ ಮುಂದಾಡುತ್ತದಲ್ಲಿ ಅಂತಿಮ ದಿನ ಅಂತಿಮ ಹಂತಕ್ಕೆ ಬರ್ತಾ ಇದೆ. ಟೆನಿಸ್ ಬಾಲ್ ನ ವರ್ಲ್ಡ್ ಕಪ್ ಮಾನ್ಯತೆ ಪಂದ್ಯಕೂಟ ಸಮರೋಪಾದಿ ಪ್ರೇಕ್ಷಕರು ಮುಂಜಾವಿನವರೆಗೆ ಪಂದ್ಯಾಟ ನಡೆದರೂ ಕೂಡ ಸಹಸ್ರಾರು ಮಂದಿ ಪಂದ್ಯಾಟದ ವೀಕ್ಷಣೆಯನ್ನು ಮಾಡ್ತಾ ಇದ್ದಾರೆ. ಕರ್ನಾಟಕದ 2ನೇ ರಾಜಧಾನಿ ಅನ್ನೋದಾಗಿ ದಾವಣಗೆರೆಯನ್ನ ಕರೆದರೂ ಕೂಡ ಟೆನಿಸ್ ಬಾಲ್ ಕ್ರಿಕೆಟ್ಗಿಂತ ಮೊದಲು ಅಂತಾರಾಷ್ಟ್ರೀಯ ಕ್ರಿಕೆಟ್ ನಲ್ಲೂ ಕೂಡ ದಾವಣಗೆರೆ ವಿನಯ್ ಕುಮಾರ್ ಅವರು ಬಹಳಷ್ಟು ದೊಡ್ಡ ಮಟ್ಟದ ಒಂದು ಹೆಸರನ್ನು ಅಂತಾರಾಷ್ಟ್ರೀಯ ಕ್ರಿಕೆಟ್ ನಲ್ಲಿ ಮಾಡಿದ್ರು. ದಾವಣಗೆರೆ ಎಕ್ಸ್ಪ್ರೆಸ್ ಅನ್ನೋದಾಗಿ ಕರೆಯಲ್ಪಟ್ಟಂತ ವಿನಯ್ ಕುಮಾರ್ ಅದಾದ ಬಳಿಕ
ಮಧು ಮಹೇಶ್ ಪಟೇಲ ದಾವಣಗೆರೆ 11 ಆಟಗಾರ ಕೆಪಿಎಲ್ ನಲ್ಲಿ ಅತ್ಯುತ್ತಮ ಆಟವನ್ನು ತೋರ್ಪಡಿಸಿದ್ರು. ಇದು ಕೂಡ ಮತ್ತೊಂದು ಅತಿ ದೊಡ್ಡ ದಾಖಲೆ ಆಗ್ತಾ ಇದೆ. 4ನೇ ಓವರ್ ಆರ್ಮೋಣ ಕಾಣ್ತಾ ಇದೆ. ಮೊದಲ ಚೆಂಡಲ್ಲಿ ಉತ್ತಮ ರೀತಿಯ ಹೊಡೆತ, ಫಾಸ್ಟ್ ಸ್ಲಿಪ್ ವಾಗಿದ್ದಲ್ಲಿ ಮ್ಯಾಡಿಗೆ ಒಂದು ಹೆಚ್ಚುವರಿಯ ಸೇರ್ಪಡೆ. ಫ್ರಾನ್ಸಿನ ಮೊತ್ತ 28ಕ್ಕೆ 2. M9 ಸ್ಪೋರ್ಟ್ಸ್ನ ಮುಖಾಂತರವಾಗಿ ಈಗಲೂ ಕೂಡ ಸಮರೋಪಾದಿ ಪ್ರೇಕ್ಷಕರು, ಕ್ರೀಡಾಪಟುಗಳು, ವೀಕ್ಷಕರು ಈ ಪಂದ್ಯಾಟವನ್ನ ಯೂಟ್ಯೂಬ್ ಅಲ್ಲಿ ವೀಕ್ಷಣೆ ಮಾಡ್ತಾ ಇದ್ದಾರೆ. ಅವರೆಲ್ಲರಿಗೂ ಕೂಡ ದಾವಣಗೆರೆ 11 ಕ್ಲಬ್ಬಿನ ಪರವಾಗಿ ಕೃತಜ್ಞತೆಯನ್ನು ಸಮರ್ಪಿಸ್ತಾ ಇದ್ದಾವೆ. ಏತನ್ಮದೆ ಮಣಿಯಸದ ಚೆಂಡು ಡೀಪ್ ಕವರ್ಸಲ್ಲಿ ಗಿಳಿಯಾರ್ನಾಗನ ಮುಖ್ಯವಾಗಿ ಫ್ರಾನ್ಸ್ಗೆ ಮತ್ತೊಂದು ಬೌಂಡ್ರಿ. ಬಹಳ ಸುತ್ತವರ್ಧ ಹೊಡೆತ ಮಣಿ ಮುಖೇನ ನಾಗ ಮುಖ್ಯವಾಗಿ ದಾಖಲಾಗ್ತಾ ಇದೆ. ಮಣಿ ಎಸೆದ ಈ ಒಂದು ಚೆಂಡಿನಲ್ಲಿ ನಾಗ ಬೌಂಡ್ರಿಯನ್ನು ಕೂಡ ದಾಖಲಿಸಿದ್ರು. ಫ್ರೆಂಡ್ಸ್ ಅನ್ನು ಆಧರಿಸ್ತಾ ಇದ್ದಾನೆ ನಾಗ. ಮತ್ತೆ ಮಣಿ ಎಸೆದ ಚೆಂಡು 2 ಸಿಕ್ಸರ್ +1 ಬೌಂಡ್ರಿ ಮುಖೇನ ಬಹಳಷ್ಟು ಜವಾಬ್ದಾರಿ ಆಟವನ್ನು ಮುಂದುವರಿಸ್ತಾ ಇರುವಂತಹ ಗೆಳೆಯರ್ ನಾಗ. ಇದೇ ಜನವರಿಯಲ್ಲಿ ಮತ್ತೆ ಪುನೀತ್ ರಾಜ್ಕುಮಾರ್ ಕಪ್ ಹಗಲು ರಾತ್ರಿ ಪಂದ್ಯಾಟವನ್ನ ನಾಗ ಸಂಯೋಜನೆ ಮಾಡ್ತಾ ಇದ್ದಾರೆ. ನಾಲ್ಕನೇ ಬಾರಿ ಬಹಳಷ್ಟು ಉತ್ತಮ ಒಂದು ಎಸೆತ. ಗೋಲ್ಡ್ಲ್ಯಾಂಡ್ ಡೆಲಿವರಿ ಸಲ್ಮಡಿ ಔಟ್ ಸೈಡ್ ಆಫ್ ಸ್ಟಂಪ್ ಆಗಿದ್ರು ಕೂಡ ಗೋಲ್ಡ್ಲ್ಯಾಂಡ್ ಸ್ಪಾಟ್ ಅಲ್ಲಿ ಒಂದು ಫಾಸ್ಟ್ ಡೆಲಿವರಿಯನ್ನು ಕಂಡು ಮಣಿ ಚೆನ್ನೈಯ ಡ್ರೀಮ್ 11 ಈ ಪಂದ್ಯಾಟವನ್ನ ಇಲ್ಲಿ ಆಡ್ತಾ ಇದೆ. ಕೆಲವೊಂದು ವರ್ಷಗಳಿಂದ ನಿರಂತರವಾಗಿ ಒಂದು ದಾವಣಗೆರೆ ಟೂರ್ನಮೆಂಟ್ಗೆ ಬರ್ತಾ ಇರುವಂತಹ ಒಂದು ತಂಡ ಕ್ವಾರ್ಟರ್ ಫೈನಲ್ ಹಂತದವರೆಗೆ ಏರಿತ್ತು. ಈ ಬಾರಿ ಅವರ ಹೋರಾಟ ಎಲ್ಲಿವರೆಗೆ ಹೋಗುತ್ತೆ ನೋಡಬೇಕಾಗಿದೆ. ಮತ್ತೆ ಮಾಡಿ ಯತ್ಗಾರಿಕ ಭಾಗದಲ್ಲಿ ನಾಗಗೆ ಸಣ್ಣ ಚೆಂಡು, ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಹಿಂದಿನ ವರ್ಷ ಬಿಟ್ಟು ಅದಕ್ಕಿಂತ ಹಿಂದಿನ 2 ವರ್ಷಗಳಲ್ಲಿ ಸತತವಾಗಿ ಶಾಮನೂರು ಡೈಮಂಡ್ ಶಿವಗಂಗಾ ಪ್ರಶಸ್ತಿಯನ್ನು ಗೆದ್ದ ದಾವಣಗೆರೆಯ ತಂಡ ಈ ಒಂದು ಫ್ರೆಂಡ್ಸಿನ ತಂಡ ಈ ತಂಡದ ಅಂಗಗಳ ಭಾಗದಲ್ಲಿ ಮತ್ತೊಂದು ಹೆಚ್ಚುವರಿಯ ಸೇರ್ಪಡೆ. ತಂಡದ ಮೊತ್ತ 4ನೇ ಓವರ್ ಮುಕ್ತಾಯ. ಇವಾಗಲೇ ಫ್ರೆಂಡ್ಸಿನ ಮೊತ್ತ 33ಕ್ಕೆ 2. ಇಲ್ಲೊಂದು ಪ್ರಕಟಣೆ ಇದೆ ನೋಡಿ. ಮಾಡಿ ಹ್ಯಾಟ್ರಿಕ್ ಸಿಕ್ಸರ್ ದಾಖಲಿಸಿದ್ರೆ 5,000 ರೂಪಾಯಿಗಳ ಒಂದು ಕೊಡುಗೆ ಇದೆ ಬಬ್ರುವಾಹನ ಕ್ರಿಕೆಟರ್ಸ್ನ ಪರವಾಗಿ. ಅದರ ಓನರ್ ನಿಮ್ಗೆ ಕೊಡ್ತಾರೆ, ನೀವು ಹ್ಯಾಟ್ರಿಕ್ ಸಿಕ್ಸರ್ ದಾಖಲಿಸಿದ್ರೆ ಮಾತ್ರ. ಇದಾದ ಬಳಿಕ ಅಫಿಷಿಯಲ್ 4 ಓವರ್ಗಳ ಒಂದು ಫೈನಲ್ ಇರ್ತದೆ. ಮರ್ಚೆಂಟ್ಸ್ ಕ್ಷಮಿಸಿ, ಪೊಲೀಸ್ ಹಾಗೂ ಕಾರ್ಪೊರೇಷನ್ ರೆಡಿ ಇರಬೇಕು. 5ನೇ ಓವರ್ಗೆ ಇವಾಗ ಚೆನ್ನೈಯ ತಂಡ ಮತ್ತೊಂದು ಬೌಲರ್ ಪರಿಚಯವನ್ನು ಮಾಡ್ತಾ ಇದ್ದಾರೆ. ಪಂದ್ಯಕೂಟ ಮುಗಿದ ಬಳಿಕ ಮುಂದಿನ ವಾರ ರಾಜಧಾನಿ ಕಪ್ ನಡೀತದೆ. ಬ್ರಹ್ಮಾವರ ಸಮೀಪ ಉಡುಪಿ ಬಾರ್ಕೂರಿನಲ್ಲಿ 1.5 ಲಕ್ಷ ರೂಪಾಯಿಗಳ ಹಗಲು ರಾತ್ರಿಯ ಪಂದ್ಯಕೂಟ. ಡಿಸೆಂಬರ್ 17ರಿಂದ 21 ಕೋಟಿ ಲಕ್ಷ ರೂಪಾಯಿಗಳ ವೀರ ಮದಕರಿ ಕಪ್ ಪಂದ್ಯಕೂಟ. 5ನೇ ಓವರ್ಗೆ ಇವಾಗ ಮತ್ತೊಂದು ಎಚ್ಚರಿಕೆ
ಒಂದು ಆಟವನ್ನು ಆಡ್ತಾ ಇದ್ದಾರೆ. ಭಂಡಾರಿ ಇಂಪಾರ್ಟೆಂಟ್ ವಿಕೆಟ್ ಉರುಳಿದ್ರು ಕೂಡ ಬಹಳಷ್ಟು ಇನ್ನು ಕೂಡ ನಸ್ರು, ನವೀನ, ಧೀರುನಂತ ಆದಷ್ಟು ಓಟ್ಗಳು ಇವಾಗ ದಾಖಲಾಗ್ತದೆ. ಬಹಳ ಸಮರದ ಹಾಡತ ಲಾಂಗ್ ಭಾಗದಲ್ಲಿ ನಾಗ, ಬಹಳ ಶುತವರ್ಧ ಡ್ರೈವ್ ಅನ್ನು ಮಾಡಿದಂತ ನಾಗ ಲಾಂಗ್ ಆನ್ ಭಾಗದಲ್ಲಿ ಒಂದರ ಪೂರೈಕೆಯನ್ನ ಮಾಡಿಕೊಂಡ್ರು. ಫ್ರಾನ್ಸಿನ ಮೊತ್ತವೂ ಕೂಡ 34-2. ಈ ಬಾರಿಯ ಶಾಮನೂರು ಡೈಮಂಡ್ ಟೂರ್ನಮೆಂಟ್ ಒಂದಲ್ಲ ಒಂದು ಏರುಪೇರಿನ ವಿಚಾರಗಳಿಗೆ ಸಾಕ್ಷಿ ಆಗ್ತಾ ಇದೆ. ದೈತ್ಯ ತಂಡಗಳೆಲ್ಲ ಹಡೆಮುರಿ ಕಟ್ಟಿ ವಾಪಸ್ ಆಗಿದ್ದಾರೆ. ಹೊಸ ಹುಡುಗರ ಹುರುಪಿನ ತಂಡಗಳೇ ದಾವಣಗೆರೆಯಲ್ಲಿ ಆಧಿಪತ್ಯವನ್ನು ಸ್ಥಾಪಿಸುವ ಪ್ರಯತ್ನವನ್ನು ಮಾಡುತ್ತಿದ್ದಾರೆ. ಟೂರ್ನಮೆಂಟ್ನಲ್ಲಿ ಫೈನಲ್ ಬಂದಂತ ತಂಡಕ್ಕೆ 2 ಗಿಫ್ಟ್ ಹ್ಯಾಂಪರ್ ಅನ್ನು A1 ಫೈಟರ್ಸ್ ದಾವಣಗೆರೆ ತಂಡದವರು ನೀಡಿರುತ್ತಾರೆ. ಅದೇ ರೀತಿ ಫೈನಲ್ ಮ್ಯಾನ್ ಆಫ್ ದಿ ಮ್ಯಾಚ್ ಕೂಡ ಒಂದು ಗಿಫ್ಟ್ ಅನ್ನು ನೀಡಿರುತ್ತಾರೆ. ಅವರಿಗೂ ಕೂಡ ನಮ್ಮ ಸಂಸ್ಥೆ ವತಿಯಿಂದ ತುಂಬ ಸ್ವಾಗತ ಬಯಸ್ತೇನೆ. ವೈಟ್ ಬಾಲ್ ಔಟ್ ಸೈಡ್ ಆಫ್ ಸ್ಟಂಪ್ ಆಗಿ ಚೆಂಡನ್ನು ಎಸೆದ್ರು. ಫ್ರಾನ್ಸಿನ ಮೊತ್ತ 35 ಓಟವನ್ನು ತಲುಪ್ತಾ ಇದೆ. 36 ಓಟಗಳು. ಇವಾಗ ಒಂದೋಟದ ಹೆಚ್ಚುವರಿಯ ಸೇರ್ಪಡೆ 36, ತಂಡದ ಮೊತ್ತ 37. ತಡಿ ಸವಾಲ್ ಹಿಂದೆ ತಿಳಿಸಿದ ಹಾಗೆ 36 ಆಗ್ಲಿಲ್ಲ, ಬೈ ಮಿಸ್ಟೇಕ್ ಆಗಿತ್ತು. ಇವಾಗ 2 ಓಟ ಸೇರ್ಪಡೆ ಮುಖೇನ 37. ತಡಿ ಸವಾಲ್ ಬಹಳ ಸುತ್ತವರ್ತ ಮೊತ್ತವನ್ನು ಪೇರಿಸುವ ಸೂಚನೆಯನ್ನು ಕೊಡ್ತಾ ಇದೆ ಫ್ರಾನ್ಸಿನ ತಂಡ. 7 ಓವರ್ಗಳ ಪಂದ್ಯಾಟ ಮತ್ತೆ ಮಾಡಿ ಸ್ಟ್ರೈಕ್ ಮಾಡ್ಕೊಳ್ತಾ ಇದ್ದಾನೆ. ಚೆನ್ನೈ ಪರವಾಗಿ ಹಸಿಗಾರಿಕೆ ಮಾಡಿದ್ದಾನೆ. ಮಾಡಿ ಕೊನೆ ಹಂತದಲ್ಲಿ ಉತ್ತಮ ರೀತಿ ಹೊಡೆತ. ಒಂದರ ಚೋರಿಯ ಸೇರ್ಪಡೆ. ಇತ್ತೀಚೆಗೆ ಹೊಳನರಸೀಪುರ 2 ಲಕ್ಷ ರೂಪಾಯಿಗಳ ಪಂದ್ಯದ ಪ್ರಶಸ್ತಿ ಗೆದ್ದ ತಂಡ ಫ್ರಾನ್ಸ್ ಮತ್ತೊಂದು ಪ್ರಶಸ್ತಿಗಾಗಿ ಹೋರಾಟವನ್ನು ದಾವಣಗೆರೆಯಲ್ಲಿ ಮಾಡ್ತಾ ಇದೆ. ಶಾಮನೂರು ಡೈಮಂಡ್ ಶಿವಗಂಗಾ ಕಪ್ ಹಗಲು ರಾತ್ರಿ ಕ್ರಿಕೆಟ್ ಪ್ರತಿಷ್ಠೆ ಪಂದ್ಯಕೂಟ ಇಲ್ಲಿ ಸಾಗ್ತಾ ಇದೆ. ತಳ ಮೊತ್ತ 38. ನಾಗ ಸ್ಟ್ರೈಕನ್ನು ಪಡ್ಕೊಳ್ತಾ ಇದ್ದಾರೆ ಅಂಗಡ ಒಳ ಭಾಗದಲ್ಲಿ. ರಿವರ್ಸ್ ಶಾಟ್ ಮಾಡೋ ಪ್ರಯತ್ನ. ಸೇರ್ಪಡೆ ರನ್ ಮಾಡೋ ಅವಕಾಶ ಇತ್ತು. ಚೆನ್ನೈ ಆಟಗಾರರು ಭರಪೂರ್ವ ಪ್ರಯತ್ನವನ್ನು ಮಾಡ್ತಾ ಇದ್ರು ಕೂಡ ಓಟ್ಗಳು ದಾಖಲಾಗ್ತಾ ಇದೆ. 39 ಓಟ. 5ನೇ ಓವರ್ ಚಾತ್ಯಲ್ಲಿ ಇವಾಗಲೇ 2 ವಿಕೆಟ್ಸ್ ಅನ್ನು ಕಳ್ಕೊಂಡಂತ ಒಂದು ತಂಡ ಫ್ರಾನ್ಸಿ ಟೂರ್ನಮೆಂಟ್ ಅನ್ನು ಆಡ್ತಾ ಇದೆ. ಇದುವರೆಗೆ 3 ಬಾರಿ ಫೈನಲ್ ಪ್ರವೇಶವನ್ನು ಮಾಡಿತ್ತು ಫ್ರಾನ್ಸಿನ ತಂಡ. 17 ಶಾಮನೂರು ಡೈಮಂಡ್ ಶಿವಗಂಗಾ ಕಪ್ ನಲ್ಲಿ ಒಂದು ಹಂತದಲ್ಲಿ ಆಧಿಪತ್ಯ ಸ್ಥಾಪಿಸಿತ್ತು ಕೂಡ ಫ್ರಾನ್ಸ್ ಕ್ರಿಕೆಟರ್ಸ್ ಬ್ಯಾಂಗ್ಳೂರ್. ಮತ್ತೆ 5ನೇ ಓವರ್ ಒಂದು ಹಂತದಲ್ಲಿ ಮಾಡಿ ಚೆಂಡು ಈ ತಮ್ಮದ ಕಾನ್ಫಿಡೆಂಟ್ ಆಗಿ ಮಾಡಿ ವಿಕೆಟ್ ಅನ್ನು ಒಪ್ಪಿಸಿದ್ರು. ಇನ್ಸೈಡ್ ಅಂತ ಚೆಂಡು ಕೀಪರ್ ಕೈ ಸೇರೋ ಮುಖೇನ ಚೆನ್ನೈ ಇವಾಗ 3ನೇ ಯಶಸ್ಸನ್ನು ಪಡ್ಕೊಳ್ತಾ ಇದೆ. 38ಕ್ಕೆ 3.
ಫ್ರೆಂಡ್ಸಿನ ಮತ್ತೊಂದು ಪ್ರಮುಖ ಹುದ್ದರಿ ಮಾಡಿ ವಾಪಸ್ ಆದ್ರು. ಐದನೇ ಓವರ್ನ ಮುಕ್ತಾಯವೂ ಕೂಡ ಇದೇ ಹಂತದಲ್ಲಿ ಅಂಗಡಿಗೆ ಬರ್ತಾ ಇದ್ದಾನೆ ನಸ್ರು. 39. ಹನ್ನೆರಡು ಎಸೆತ 12 ಓಟ ಬಂದರೂ ಕೂಡ ಅರ್ಧ ಶತಕದ ಗಡಿಯನ್ನು ದಾಖಲಿಸುವ ಎಲ್ಲ ಅವಕಾಶಗಳು ಕೂಡ ಇದೆ ಫ್ರೆಂಡ್ಸ್. ಚೆನ್ನೈಯ ಡ್ರೀಮ್ 11 ವಿರುದ್ಧ ಒಂದು ಗೌರವಾನ್ವಿತ ಮೊತ್ತ, ಒಂದು ಪೈಪೋಟಿಯ ಮೊತ್ತ, ಒಂದು ಸ್ಪರ್ಧಾತ್ಮಕ ಮೊತ್ತ ಇದನ್ನು ದಾಖಲಿಸಬೇಕಾದ್ರೆ ನಾಗ ಮತ್ತು ನಸ್ರು ಅದೇ ರೀತಿ ಆಟವನ್ನು ಮುಂದುವರಿಸ್ತಾರೆ ನೋಡ್ಬೇಕಾಗ್ತಾ ಇದೆ. ಮಣಿ 6ನೇ ಓವರ್ನ ಮೊದಲ ಚೆಂಡಿಗಾಗಿ ಲಾಸ್ಟ್ ಕ್ವಾರ್ಟರ್ ಫೈನಲ್ ದಾವಣಗೆರೆ ಜಿಲ್ಲಾ ಕ್ರೀಡಾಂಗಣ ನಡೀತಾ ಇದೆ. ಶಾಮನೂರು ಡೈಮಂಡ್ ಶಿವಗಂಗಾ ಕಪ್ಗಾಗಿ ಉತ್ತಮ ರೀತಿಯ ಹೊಡೆತ. 6ನೇ ಓವರ್ ಮೊದಲ ಚೆಂಡಿನಲ್ಲಿ ಮಿಡಾನ್ ಭಾಗದಲ್ಲಿ 1 ರಚ್ಚುವರಿಯ ಸೇರ್ಪಡೆ ನಾಗಾಮುಖೇನ 40ಕ್ಕೆ ತಲುಪ್ತಾ ಇರುವಂತಹ ಫ್ರೆಂಡ್ಸಿನ ಮೊತ್ತ 3 ಪ್ರಮುಖ ಹುದ್ದರಿಗಳು ನೆಲಕ್ಕುರುಡ್ತಾ ಇದೆ. ಬಾಲಿಷ್ಠ ತಂಡಗಳೆಲ್ಲ ನೆಲಕ್ಕುರುಳಿದ್ರು ಈ ವರ್ಷ ದಾವಣಗೆರೆ ಶಾಮನೂರು ಡೈಮಂಡ್ ಕ್ರಿಕೆಟ್ ನಲ್ಲಿ. ಮಣಿ ಎಸೆದ ಚೆಂಡು ಒಂದಷ್ಟು ಲೋ ಫುಲ್ ಟಾಸ್ ಆಗ್ತಾ ಇದೆ. ತಮಿಳ್ಗೆ ಹೋಗಿ ಲಾಂಗನ್ನ ಫೀಲ್ಡರಿ ಮಾಡಿ ಅನಾವಶ್ಯಕ ಮಿಸ್ ಫೀಲ್ಡ್ ಅನ್ನ ಮಾಡಿದ್ರು. ಮತ್ತೆ ಬೌಂಡ್ರಿಯ ಸೇರ್ಪಡೆ ನಸ್ರು ಖಾತೆಗೆ. ಅನಾವಶ್ಯಕ ಲಾಂಗಾನ ಭಾಗದಲ್ಲಿ ಮಿಸ್ ಫೀಲ್ಡ್ ಅನ್ನು ಮಾಡುವುದರ ಮುಖ್ಯವಾಗಿ ಬೌಂಡ್ರಿಗೆ ಅವಕಾಶವನ್ನು ಮಾಡಿಕೊಟ್ರು. ನಸ್ರು ಖಾತೆ ಆರಂಭ. ಫ್ರೆಂಡ್ಸಿನ ಆಪತ್ ಬಾಂಧವ ಕೂಡ ನಸ್ರು. ಆ ನಿಟ್ಟಲ್ಲಿ ಮತ್ತೊಂದು ಬಹಳ ಸಮರ್ಥ ಎಸೆತ. ಕೊನೆಯ ಹಂತದಲ್ಲಿ ವೈಡ್ ಬಾಲ್. ಥರ್ಡ್ ಅಂಪೈರ್ ಡಿಸಿಷನ್ ವೈಡ್ ಅನ್ನೋದಾಗಿ ಬರ್ತಾ ಇದೆ. ಅಪಾರ್ಟಿಷನ್ ಇಸ್ ವೈಡ್. ಮತ್ತೊಂದು ಚೋರಿಯನ್ನು ಕಾಣ್ತಾ ಇರುವಂತಹ ಫ್ರೆಂಡ್ಸ್ ಇವರೇ 45ರ ಮೊತ್ತವನ್ನು ತಲುಪ್ತಾ ಇದೆ. 6ನೇ ಓವರ್ ಚಾತಿಯಲ್ಲಿ ಮತ್ತೊಮ್ಮೆ ಡ್ರೀಮ್ 11 ಬೌಲರ್ ಮಣಿಯ ಸಾರಿಕೆ ಭಾಗವನ್ನು ಕಂಡುಕೊಳ್ತಾ ಇದ್ದಾರೆ. 6 ದಿನಗಳ ಕಾಲದ ಈ ಒಂದು ಶಾಮನೂರು ಡೈಮಂಡ್ ಶಿವಗಂಗಾ ಕಪ್ ಇಲ್ಲಿ ಸಾಗ್ತಾ ಇದೆ. ಅಂತಿಮ ದಿನ. ಮತ್ತೆ ನಸ್ರು ಓಟವನ್ನು ದಾಖಲಿಸಲ್ಲ. ಬಹು ಸಮರ್ಥ ಒಂದು ಎಸೆತ. ಒಂದಷ್ಟು ಮುಂದಕ್ಕೆ ಬಾರಿಸುವ ಪ್ರಯತ್ನವನ್ನು ಮಾಡಿದಂತ ನಸ್ರು ಓಟವನ್ನು ಇಲ್ಲಿ ಕಂಡುಕೊಳ್ತಾ ಇಲ್ಲ. ಇವತ್ತು ಬೆಳಗಿನ ಅವಧಿಯಲ್ಲಿ ರಿಯಲ್ ಫೈಟರ್ಸ್ ಜಾನ್ಸನ್ ನಾನಾ ಪಾಂಚಜನ್ಯದ ವಿರುದ್ಧ ಸೋಲನ್ನ ಕಂಡ್ರೆ ನಾನಾ ಪಾಂಚಜನ್ಯ ಸಾಪ್ ಪ್ರೈಸ್ಟರ್ನ ವಿರುದ್ಧ ಆಘಾತಕಾರಿ ಸೋಲನ್ನ ಕಂಡುಕೊಂಡ್ರು. ವಿಭೂಷಣ್ ನ್ಯಾಷನ್ ಹಡೆಮುರಿ ಕಟ್ಟಿದ್ರು. ಮತ್ತೆ ಮಾಡಿ ನಸ್ರುಗೆ ಸದಾ ಚೆಂಡು ಮಾಡ್ತವ್ರೆ. ಅವಕಾಶ ಇತ್ತು. ವಿಕೆಟ್ ಕೀಪರ್ ಬಹುಶಃ ಸ್ವಲ್ಪ ಜಾಣ್ಮೆಯನ್ನು ತೋರಿಸಿ ರನ್ಔಟ್ ಮಾಡೋ ಅವಕಾಶ ಕೂಡ ಇತ್ತು. ಕೊನೆ ಹಂತದಲ್ಲಿ ನಾಗ ಸ್ಟ್ರೈಕರ್ ರನ್ ತಲುಪಿದ್ದಾರೆ. ಈ 1 ರಚ್ಚುವರಿಯ ಮುಖ್ಯವಾಗಿ ಕೂಡ ತನ್ನ ಮೊತ್ತ 46 ಓಟಗಳು. 46ಕ್ಕೆ 3.
ಬೆಂಗಳೂರಿನ ಫ್ರೆಂಡ್ಸ್ ಆಡ್ತಾ ಇದೆ ಕ್ವಾರ್ಟರ್ ಫೈನಲ್ ದಾವಣಗೆರೆ ಅಲ್ಲಿ. ಮತ್ತೊಂದು ಉತ್ತಮ ರೀತಿಯ ಎಸೆತ, ಗುಡ್ ಲ್ಯಾಂಡ್ ಡೆಲಿವರಿ. ನಾಗ ಒಂದಷ್ಟು ವಿಕೆಟ್ ಅನ್ನು ಆವರಿಸಿಕೊಂಡು ಆಡುವ ಪ್ರಯತ್ನವನ್ನು ಮಾಡಿದ್ರು. ಕೊನೆ ಹಂತದಲ್ಲಿ ಮಣಿ ಬಹಳ ಉತ್ತಮ ರೀತಿಯ ಎಸೆತವನ್ನ ಕಂಡ್ರೆ ಡಾಟ್ ಬಾಲ್ ಕೂಡ ಅಂಕಿಅಂಶಗಳ ಪಟ್ಟಿಗೆ ಬರ್ತಾ ಇದೆ. ಕೊನೆ ಚೆಂಡಿನಲ್ಲಿ ಡೀಪ್ ಮಿಡ್ ವಿಕೆಟ್ ಭಾಗದಲ್ಲಿ ಗೆಳೆಯರ ರಾಗ ಮುಖ್ಯವಾಗಿ ಈ ಪಂದ್ಯದ 3 ರನ್ ಸಿಕ್ಸರ್ ಅನ್ನು ದಾಖಲಿಸಿದ ಗೆಳೆಯರ ರಾಗ ಫ್ರೆಂಡ್ಸ್ ಬೆಂಗಳೂರಿನ ಪರವಾಗಿ. ಹಲೋ, 6ನೇ ಓವರ್ ಮುಕ್ತಾಯದಲ್ಲಿ 52 ಅಂಡ್ ಫಾರ್ ನಂಬರ್ 6 ನಾವು ಫ್ರೆಂಡ್ಸ್ ಬ್ಯಾಂಗ್ಳೂರ್ 52 for 3. ಬಹಳ ಸುತ್ತಮುತ್ತ ಆಟವನ್ನು ಆಡ್ತಾ ಇರುವಂತಹ ನಾಗ ಈ ಪಂದ್ಯದ 3 ರನ್ ಸಿಕ್ಸರ್ ದಾಖಲಿಸಿದ್ರು. 6ನೇ ಓವರ್ ಕೊನೆ ಚೆಂಡು ಹೈ ಲೆಫ್ಟ್ ಅನ್ನು ಮಾಡಿದ್ರು. ಡೀಪ್ ಮಿಡ್ ಭಾಗದಲ್ಲಿ ನಾಗ ಸಿಡಿಸಿದ 3 ರನ್ ಸಿಕ್ಸರ್ ಕೂಡ. ಇನ್ನು ಕೂಡ ನವೀನ, ಸೋನು, ಧೀರು ಈ ರೀತಿಯ ವಿಕೆಟ್ಸ್ ಗಳು ವೈಟಿಂಗ್ ಲಿಸ್ಟ್ ಅಲ್ಲಿದೆ ಫ್ರೆಂಡ್ಸಿನ ಪಾಳ್ಯದಲ್ಲಿ. ಕೊನೆಯ ಓವರ್ ಚೆನ್ನೈಯ ಪರವಾಗಿ ಓವರ್ ನಂಬರ್ 7 ಆನಂದ. ನಸ್ರುಗೆ ಸಣ್ಣ ಚೆಂಡು, ಬಳಸವರ್ಧ ಹಾಡಾಟ, ಬೌಲ ಸ್ಪೆಕ್ಟ್ ಲಾಂಗ್ ಭಾಗದಲ್ಲಿ ಕ್ಷೇತ್ರ ಚೆಂಡು ಕೊನೆ ಹಂತದಲ್ಲಿ ಲಾಂಗ್ ಭಾಗದಲ್ಲಿ ಸೀಮಾರಕ್ಕೆ ಕ್ರಮಿಸ್ತಾ ಇದೆ ನಸ್ರು. ಮತ್ತೆ ಅದೃಷ್ಟ ಬೌಂಡರಿಯನ್ನು ಕಂಡುಕೊಂಡ್ರು. ಚೆನ್ನೈಯ ಫೀಲ್ಡಿಂಗ್ ದಾವಣಗೆರೆಯಲ್ಲಿ ಕೈ ಕೊಡ್ತಾ ಇದೆ. ಲಾಂಗ್ ಭಾಗದಲ್ಲಿ ಬೌಂಡ್ರಿ ಸೇರ್ಪಡೆ. 56 ಓಟ ಫ್ರೆಂಡ್ಸಿನ ಮೊತ್ತ. ಒಂದು ಘನತೆ ಮೊತ್ತ, ಗೌರವಾನ್ವಿತ ಮೊತ್ತವನ್ನ ದಾಖಲಿಸುವಂತ ನಿಟ್ಟಲ್ಲಿ ಅತ್ಯುತ್ತಮ ಆಟವನ್ನು ತೋರ್ಪಡಿಸ್ತಾ ಇದ್ದಾರೆ. ಒಂದೆಡೆ ನಾಗ, ಇನ್ನೊಂದೆಡೆ ನಸ್ರು. ಬೆಂಗಳೂರಿನ ಫ್ರೆಂಡ್ಸಿನ ಪರವಾಗಿ ಮತ್ತೆ ಆನಂದ್. ಕೊನೆ ಓವರ್ 2ನೇ ಎಸೆತ ದಾಖಲಿಸ್ತಾ ಇದ್ದಾರೆ ಆನಂದ. ನಸ್ರು ಈ ಒಂದು ಎಸೆತ ಪಾಯಿಂಟ್ ಭಾಗದಲ್ಲಿ ಒಂದು ಓಟ ಪೂರೈಕೆ ಕೂಡ ಮಾಡಿಕೊಂಡು 57ಕ್ಕೆ ತಲುಪ್ತಾ ಇರುವಂತಹ ಫ್ರೆಂಡ್ಸಿನ ಮೊತ್ತ. ಕಳೆದ 3 ಪ್ರಮುಖ ಟೂರ್ನಮೆಂಟ್ಗಳು, ಉಡುಪಿಯ ಓಶಿಯನ್ ಕಪ್, ಮುಲ್ಕಿಯ ಮಿಥುನ್ ರಾಯ್ ಕಪ್, ಎಪಿ ಟ್ರೋಫಿ ಬೆಳಪು, ಈ 3 ಟೂರ್ನಮೆಂಟ್ಗಳಲ್ಲೂ ಕೂಡ ಬಹಳಷ್ಟು ನೀರಸ ಆಟವನ್ನು ಆಡಿದಂತಹ ಫ್ರೆಂಡ್ಸಿನ ತಂಡ ದಾವಣಗೆರೆಯಲ್ಲಿ ಅತ್ಯುತ್ತಮ ಆಟವನ್ನು ತೋರ್ಪಡಿಸ್ತಾ ಇದೆ. ಶಾಮನೂರು ಡೈಮಂಡ್ ಶಿವಗಂಗಾ ಕಪ್ 18ನೇ ವರ್ಷ ಇಲ್ಲಿ ಸಾಗ್ತಾ ಇದೆ. ಜಯಪ್ರಕಾಶ್ ಗೌಡ ಅವರ ಮುಂದಾಳುತ್ವದಲ್ಲಿ ದಿನೇಶ್ ಕೆ ಶೆಟ್ಟಿ ಅವರು, ಶಿವಗಂಗಾ ಶ್ರೀನಿವಾಸ್ ಮತ್ತು ಕುರುಡಿ ಗಿರೀಶ್ ಎಲ್ಲರ ಮುತುವರ್ಜಿಯಲ್ಲಿ ಒಂದು ತಂಡ ಐತಿಹಾಸಿಕ ದಾಖಲೆಯನ್ನು ಬರೀತಾ ಇದೆ. ಟೆನಿಸ್ ಬಾಲಿನ ವರ್ಲ್ಡ್ ಕಪ್ ಈ ತನ್ಮದ ಕ್ರಾಸ್ ಲೈನ್ ಶಾಟ್ ಆಡುವ ಪ್ರಯತ್ನ. ನಾಗ ಒಂದರ ಪೂರೈಕೆಯನ್ನು ಮಾಡಿ ಲೆಗ್ ಬೈ ಮುಖ್ಯವಾಗಿ ಓಟ ಬರ್ತಾ ಇದೆ. ಸ್ಕೋರ್ 57. 58. ಕ್ಕೆ 3 ಫ್ರೆಂಡ್ಸಿನ ಮೊತ್ತ. ಮತ್ತೆ ಆನಂದ್ ಈ ಬಾರಿ ನಸ್ರುಗೆ ಸದ ಚೆಂಡು, ಯಾರ್ಕರ್ ಡೆಲಿವರಿ ಪಾಯಿಂಟ್ ಭಾಗದಲ್ಲಿ ಒಂದರ ಚೋರ ಸೇರ್ಪಡೆ. ನಸ್ರು ಮುಖೇನ ಫ್ರೆಂಡ್ಸಿನ ಮೊತ್ತ 59ಕ್ಕೆ 3. ಇನ್ನು ಕೂಡ ಕೊನೆಯ ಓವರ್ ನಲ್ಲಿ ಕೊನೆಯ 2 ಎಸ್ಗಳು ಬಾಕಿ ಇದೆ. ಲಾಸ್ಟ್ 2 balls are remaining now. Score 59 for loss of 3 friends Bangalore.
ದಾವಣಗೆರೆಯ ಶಾಮನೂರು ಡೈಮಂಡ್ ಶಿವಗಂಗಾ ಕಪ್ ಟೂರ್ನಮೆಂಟ್ ಅನ್ನು ಆಡ್ತಾ ಇದ್ದಾರೆ. 56 ತಂಡಗಳ ಹಣಾಹಣಿ ಟೆನ್ನಿಸ್ ಬಾಲಿನ ಕ್ರಿಕೆಟ್ ಫೆಸ್ಟಿವಲ್ ಅಂತಿಮ ಹಂತಕ್ಕೆ ಬರ್ತಾ ಇದೆ. ಈ ತಂಡದ ಕೊನೆ ಹಂತದಲ್ಲಿ ಗೆಳೆಯರಾಗಲು ಮುಖ್ಯವಾಗಿ ಮತ್ತೊಂದು ಭರ್ಜರಿ ಹೊಡೆತ ಕ್ರಾಸ್ ಲೈನ್ ಶಾಟ್ ಆಗಿ ಟಾಪ್ ಎಜ್ ಆಗ್ತಾ ಇದೆ. ಸ್ಕ್ವೇರ್ ಲೆಗ್ ನಲ್ಲಿ ಮತ್ತೊಂದು ಸಿಕ್ಸರ್ ರಾಗ ಮುಖ್ಯವಾಗಿ ಭರ್ಜರಿ ಹೊಡೆತವನ್ನು ದಾಖಲಿಸಿರುವಂತಹ ಗೆಳೆಯರಾಗ 6 ಓಟಗಳ ಸೇರ್ಪಡೆಯೂ ಕೂಡ ಮೊತ್ತ 65ಕ್ಕೆ 3 ಭರ್ಜರಿ ಆಟವನ್ನು ಆಡ್ತಾ ಇರುವಂತಹ ದಾವಣಗೆರೆಯಲ್ಲಿ ಮೊದಲೇ ಹೇಳಿದ ಹಾಗೆ ನಾಗ ಉತ್ತಮ ರೀತಿಯ ಆಟವನ್ನು ಮುಂದುವರಿಸ್ತಾ ಇದ್ದಾರೆ. ಕೊನೆ ಒಂದು ಸಭಾಕಿ ಇದೆ. ಲಾಸ್ಟ್ ಬಾಲ್ ಆಫ್ ದಿ 7th ಓವರ್. ಆನಂದ ಎಸ್ಗಾರಿಕೆಯನ್ನು ಕಂಡುಕೊಳ್ತಾ ಇದ್ದಾರೆ. ನಮ್ಮೂರ ದಾವಣಗೆರೆ ಅನ್ನೋದು ಚಾನಲ್ ಅದು ಅದು ಯಾವ್ದಕ್ಕೀಗ ಥರ್ಡ್ ಅಂಪೈರ್ ಬೌಂಡ್ರಿ ಅಥವಾ ಸಿಕ್ಸರ್ ಚೆಕ್ ಮಾಡೋದಕ್ಕ? ಸರಿ, ಓಕೆ. ಹಿಂದೆ ನಾಗ ಅವರು ಸಿಡಿಸಂತ ಒಂದು ಹೊಡೆತ ಬೌಂಡ್ರಿಯ ಸಿಕ್ಸರ್ ಕನ್ಫರ್ಮೇಶನ್ ಗಾಗಿ ಥರ್ಡ್ ಅಂಪೈರ್ ಅನ್ನು ವೇಟ್ ಮಾಡ್ತಾ ಇದ್ದಾವ. ಅದೇ ರೀತಿ ದಾವಣಗೆರೆ ಕ್ರಿಕೆಟ್ ಫೆಸ್ಟಿವಲ್ ನಡೀತಾ ಇದ್ದ ಹಾಗೆ ನಮ್ ಸ್ವಾಗ್ ಅನ್ನುವಂತ ಒಂದು ಯೂಟ್ಯೂಬ್ ಚಾನೆಲ್ ನಲ್ಲಿ ನಮ್ಮೂರ ದಾವಣಗೆರೆ ಅನ್ನುವಂತ ಒಂದು ದಾವಣಗೆರೆ ಸಾಂಗ್ ಅನ್ನು ನಾವು ಇವತ್ತು ಲಾಂಚ್ ಮಾಡಿದ್ದೇವೆ. ಆದ್ದರಿಂದ ಈ ಒಂದು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡುವುದರ ಮುಖೇನ ಈ ಒಂದು ನಮ್ಮೂರು ದಾವಣಗೆರೆ ಅಭಿಮಾನದ ಸಾಂಗ್ ಅನ್ನ ಕೂಡ ನೀವು ಪ್ರೋತ್ಸಾಹಿಸಬೇಕು ಅನ್ನೋದನ್ನ ಕೇಳ್ತಾ ಇದ್ದೇವೆ. ಇದು ನಮ್ ಸ್ವಾಗ್ ಅನ್ನುವಂತ ಒಂದು ಯೂಟ್ಯೂಬ್ ಚಾನೆಲ್ ಅಲ್ಲಿ ನಿಮಗೆ ಕಾಣೋದಕ್ಕೆ ಸಿಗುತ್ತೆ. ನಮ್ಮೂರು ದಾವಣಗೆರೆ ನಮ್ಮೂರು ದಾವಣಗೆರೆ ಅಭಿಮಾನದ ಒಂದು ಸಾಂಗ್ ಕೂಡ ನಮ್ಮ ಮುಖ್ಯ ವೇದಿಕೆ LED ಸ್ಕ್ರೀನ್ ಅಲ್ಲಿ ಕೆಲವೇ ನಿಮಿಷಗಳಲ್ಲಿ ಪ್ಲೇ ಆಗುತ್ತೆ. ನಮ್ ಸ್ವಾಗ್ ಅನ್ನುವಂತ ಒಂದು ಯೂಟ್ಯೂಬ್ ಚಾನೆಲ್ ನಲ್ಲಿ ಇದು ನಿಮಗೆ ಕಾಣ ಸಿಗುತ್ತೆ. ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡುವುದರ ಮುಖೇನ ಅವ್ರನ್ನ ಪ್ರೋತ್ಸಾಹಿಸಿ ಅನ್ನೋದಕ್ಕೆ ಕೂಡ ನಿಮ್ಮನ್ನ ಕೇಳ್ತಾ ಇದ್ದೇವೆ. ನಮ್ಮ 11 ಕ್ರಿಕೆಟ್ ಕ್ಲಬ್ ದಾವಣಗೆರೆ ಪರವಾಗಿ ಇದಾದ ಬಳಿಕ ಫ್ರೆಂಡ್ಸ್ ಹಾಗೂ ಡ್ರೀಮ್ 11
ಚೆನ್ನೈ ಪಂದ್ಯಾಟ ಮುಕ್ತಾಯವಾದ ಬಳಿಕ 4 ಓವರ್ಗಳ ಒಂದು ಅಫಿಷಿಯಲ್ ಫೈನಲ್ ಇರ್ತದೆ. ಕಾರ್ಪೊರೇಷನ್ ಮತ್ತು ಡಿಸ್ಟ್ರಿಕ್ಟ್ ಪೊಲೀಸ್ ದಾವಣಗೆರೆ. ಗಮನಿಸಿ, ಥರ್ಡ್ ಅಂಪೈರ್ ಡಿಸಿಷನ್ ಪ್ರಕಾರ ಇದು ಸಿಕ್ಸರ್ ಆಗ್ತಾ ಇಲ್ಲ, ಸ್ಕ್ವೇರ್ ಲೆಗ್ ಭಾಗದಲ್ಲಿ ಬೌಂಡ್ರಿ ಅನ್ನುವಂತ ಸೂಚನೆ. 4 ಓವರ್ಗಳ ಸೇರ್ಪಡೆ ಮುಖ್ಯವಾಗಿ 63 ಫ್ರಾನ್ಸಿನ ಮೊತ್ತ. ಆನಂದ ಈ ಬಾರಿ ಮತ್ತೆ ಸ್ಕಾರಿಕ ಭಾಗವನ್ನು ಕಂಡುಕೊಳ್ತಾ ಇದ್ದಾರೆ. 63ಕ್ಕೆ 3, 56 ತಂಡಗಳ ನಡುವಣ ಹಣಾಹಣಿಯ ಟೆನಿಸ್ ಬಾಲ್ ವರ್ಲ್ಡ್ ಕಪ್ ಶಾಮನೂರು ಡೈಮಂಡ್ ಶಿವಗಂಗಾ ಕಪ್ ನಡೀತಾ ಇದೆ. 18ನೇ ವರ್ಷ. ಜಯಪ್ರಕಾಶ್ ಗೌಡ ಮುಂದಾಡುತ್ತೋದಾನೆ. ಕ್ಷೇತ್ರ ರಕ್ಷಣೆ ಮತ್ತೆ ಬದಲಾಗ್ತಾ ಇದೆ. ಈ ಬಾರಿ ನಾಗಗೆಸದ ಚೆಂಡು ರನ್ ಬಲ ಅವಕಾಶ ಇತ್ತು. ರಿವರ್ಸ್ ಶಾಟ್ ಮಾಡುವಂತ ನಾಗ ಕೊನೆ ಹಂತದಲ್ಲಿ ವಿಕೆಟ್ ಅನ್ನು ಒಪ್ಪಿಸಿದ್ರು. ರನ್ಔಟ್ ಮುಖೇನವಾಗಿ ಫ್ರೆಂಡ್ಸ್ ತಂಡ 4ನೇ ವಿಕೆಟ್. ನಾಗ ಬಹಳ ಸುತ್ತುವರೆದ ಆಟವನ್ನು ಆಡಿ ವಾಪಸ್ ಆದ್ರು. ಈ ರೀತಿಯಾಗಿ ತಂಡದ ಮೊತ್ತ 63ಕ್ಕೆ 4. ನಾಗನ ವೈಯಕ್ತಿಕ ಮೊತ್ತ 3 ಸಿಕ್ಸರ್ಗಳ ಸಮೇತ 32 ಒಂದು ಅತ್ಯುತ್ತಮ ಇನ್ನಿಂಗ್ಸ್ ಅನ್ನು ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಆಡಿದ್ರು ಗೆಳೆಯರ್ ನಾಗ ಫ್ರಮ್ ಫ್ರೆಂಡ್ಸ್ ಬೆಂಗಳೂರು. ಇವಾಗ ಚೆನ್ನೈ ಡ್ರೀಮ್ 11 ಸೆಮಿಫೈನಲ್ಗೆ ಇರಬೇಕಾದ್ರೆ ಟಾರ್ಗೆಟ್ 64. 64 ಓಟವನ್ನ 7 ಓವರ್ಗಳ ಪಂದ್ಯದಲ್ಲಿ ಅದ್ಯಾವ ರೀತಿ ಚೇಸ್ ಮಾಡ್ತಾರೆ ನೋಡ್ಬೇಕಾಗಿದೆ. ಇದು ಹಂತದ ವೀಕ್ಷಣೆಯಲ್ಲಿ ಬದಲಾವಣೆ ಮಾಡ್ತಾ ಇದ್ದೇವೆ. ಶಿವನಾರಾಯಣ ತಾಲ್ಕೋಟ ಮುಂದಿನ ಹಂತಕ್ಕಾಗಿ. ನಾಲ್ಕರ ಟಾರ್ಗೆಟ್ ಅನ್ನು ಚೇಸ್ ಮಾಡಬೇಕಾಗಿದೆ ಡ್ರೀಮ್ 11 ಚೆನ್ನೈ. ಸತತ 18ನೇ ಬಾರಿಯ ರಾಷ್ಟ್ರ ಮಟ್ಟದ ಕ್ರಿಕೆಟ್ ಪಂದ್ಯಾಟ ಆಯೋಜನೆ ಮಾಡ್ತಾ ಇದೆ. ಜಯಪ್ರಕಾಶ್ ಗೌಡ ಜೆಪಿ ಅವರ ಸಾರಥ್ಯದ
ಸಂಸ್ಥೆ. ಈಗಾಗಲೇ ಅನ್ಪ್ರೆಡಿಕ್ಟಬಲ್ ವಿಭೂಷಣ್ ಕ್ಯಾಲ್ಪುರ, ಅದೇ ರೀತಿ ಸ್ಯಾಪ್ ಬ್ರೈಟ್ ಸ್ಟಾರ್ಸ್ಗಳು ಹಾಗೂ ಜೈ ಕರ್ನಾಟಕ ಬೆಂಗಳೂರು ಮೂರು ತಂಡಗಳು ಸೆಮಿಫೈನಲ್ಗೆ ನಾಗಾಲೋಟವನ್ನು ಮಾಡಿದ್ರೆ ಇನ್ನೊಂದು ತಂಡಕ್ಕಾಗಿ ಅಂಕಣ ಒಳಭಾಗದ ಹಣಾಹಣಿ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ. ಮೊದಲ ಚೆಂಡು ಬಹಳ ಸುತ್ತಮುತ್ತ ಆಡತ ಮಿಡುಕಲು ಭಾಗದಲ್ಲಿ ಒಂದೋಟದ ಸೇರ್ಪಡೆ. ಎಸೆಗಾರಿಕೆ ಭಾಗದಲ್ಲಿ ಸಾಗರ್ ಬಂಡಾರಿ. ಬಹಳ ಸುತ್ತಮುತ್ತ ಎಸೆತ ಲಾಂಗ್ ಆಫ್ ವಿಭಾಗದಲ್ಲಿ ಒಂದೋಟನ್ನು ಪಡ್ಕೊಳ್ತಾ ಇದ್ದಾರೆ. ಶ್ರೀಕಾಂತ್ ಚಿತ್ರಕ್ಷಣೆ ಮಾಡ್ತಾ ಇದ್ದಾರೆ. ಸೋನು ಕ್ಷೇತ್ರಕ್ಷಣೆಯಲ್ಲಿ ಸೋನು ಪಡುಬಿದ್ರೆ. ಏಳು ಓವರ್ಗಳ ಪಂದ್ಯ, 64ರ ಟಾರ್ಗೆಟ್. ಉತ್ತಮ ರೀತಿಯ ಸತ ನವೀನ ಕ್ಷೇತ್ರಕ್ಷಣೆ ಮಾಡ್ತಾ ಇದ್ದಾರೆ. ರಾಕಸ್ ನವೀನ ಗೂಟಗಳ ಹಿಂದೆ ನಸ್ರು ಫ್ಯಾನ್ಸ್ ಬೆಂಗಳೂರು ರೇಣುಗೌಡ ಅವರ ಮಾಲಕತ್ವದ ತಂಡ. ಇತ್ತೀಚೆಗಷ್ಟೇ ಹೊಳೆನರಸೀಪುರ ಪಂದ್ಯಾಟವನ್ನು ಕೂಡ ಗೆದ್ದಂತಹ ತಂಡ ಕೂಡ ಫ್ಯಾನ್ಸ್ ಬೆಂಗಳೂರು. ಮುಂದೆ ಹೋಗಿ ಆಡುವಂತ ಪ್ರಯತ್ನ ಇನ್ನರ್ ಎಡ್ಜ್ ಆಗ್ತಾ ಇದೆ. ಒಂದೋಟದ ಹೆಚ್ಚುವರಿಯ ಸೇರ್ಪಡೆ. ಬಹಳಷ್ಟು ಉತ್ತಮ ರೀತಿಯ ಒಂದು ಎಸೆಗಾರಿಕೆ ಭಾಗದಲ್ಲಿ ಸಾಗರ್ ಭಂಡಾರಿ. ಸುಂದರತೆ ಸತ ರಿವರ್ಸ್ ಶಾಟ್ ಮಾಡೋ ಪ್ರಯತ್ನ. ಮತ್ತೊಂದು ಓಟದ ಹೆಚ್ಚುವರಿ ಸೇರ್ಪಡೆ. ಲೆಗ್ ಬೈ ಅತಿರಿಕ್ತ ಓಟಗಳ ಖಾತೆಗೆ. ಬಹಳಷ್ಟು ಕಿಕ್ಕಿದ ಜನಸಂದಣಿಯನ್ನು ಕಂಡುಕೊಳ್ತಾ ಇದೆ ದಾವಣಗೆರೆ ಜಿಲ್ಲಾ ಸ್ಟೇಡಿಯಂ. 6ನೇ ದಿನ ಪಂದ್ಯಾಟವನ್ನು ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ. 6 ದಿವಸಗಳ ಕ್ರಿಕೆಟ್ ಹಬ್ಬದ ಅಂತಿಮ ದಿನ. ವೈಟ್ ಬಾಲ್, ಮತ್ತೊಂದು ಓಟದ ಹೆಚ್ಚುವರಿಯ ಸೇರ್ಪಡೆ. ಈ ಒಂದು ಪಂದ್ಯಾಟದ ನೇರ ಪ್ರಸಾರವನ್ನು ಮಾಡ್ತಾ ಇದೆ M9 ಸ್ಪೋರ್ಟ್ಸ್. ಶಾರ್ಟ್ ಆಗಿ ಬಿದ್ದ ಚೆಂಡು ಪುಲ್ ಮಾಡೋ ಪ್ರಯತ್ನ ಸಫಲತೆ ಕಾಣ್ತಾ ಇಲ್ಲ. ಡಾಟೆಡ್ ಡೆಲಿವರಿ. ಓವರ್ ಮುಕ್ತಾಯ ಓವರ್ಗಳ ಸಂಖ್ಯೆ 1. ದ ಕಂಪ್ಲೀಟ್ ಓವರ್ ನಂಬರ್ 1. 5 ವಿದೌಟ್ ಲಾಸ್. ಮೊದಲ ಓವರ್ ಮುಕ್ತಾಯದ ಬಳಿಕ 5ಕ್ಕೆ ನೋ ಲಾಸ್. ಈ ಒಂದು ವೇದಿಕೆಗೆ ಸದಾ ಕ್ರೀಡಾ ಪ್ರೋತ್ಸಾಹಕರು, ನಮ್ಮ ಹಿರಿಯ ಮಾರ್ಗದರ್ಶಕರಾಗಿದ್ದ ದಿವಂಗತ ವಿನಾಯಕ ರೈಸ್ ಮಿಲ್ನ ಮಾಲೀಕರಾಗಿರ್ತಕ್ಕಂಥ ಮೂರ್ತಪ್ಪರನ ಪುತ್ರರಾಗಿರ್ತಕ್ಕಂಥ ಯುವ ಉದ್ಯಮಿಗಳು, ಸ್ನೇಹಿತರಾಗಿರ್ತಕ್ಕಂಥ ಈ ಭಾಗದ ಮಾಜಿ ಮಹಾಪೌರರ ಸೋದರರಾಗಿರ್ತಕ್ಕಂಥ ಶ್ರೀಯುತ ವಿನಾಯಕ ರೈಸ್ ಮಿಲ್ನ ಮಾಲೀಕರು ಮೂರ್ತಪ್ಪನವರ ಪುತ್ರರಾಗಿರ್ತಕ್ಕಂಥ ಸಿದ್ದೇಶ್ವರವರು ಬಂದಿದ್ದಾರೆ. ಅವ್ರ ಜೊತೆಯಲ್ಲಿ ಅವರ ಅಳಿಯಂದ್ರುಗಳು ಹಾಗೂ ಅವರ ಸೋದರರು ಬಂದಿದ್ದಾರೆ. ಅವ್ರಿಗೂ ಸಹ ಸ್ವಾಗತ ಕೋರ್ತಾ ಇದ್ದೇನೆ. ಉತ್ತಮ ರೀತಿಯ ಸತ ಡೈರೆಕ್ಟ್ ಆಗ್ತಾ ಇದೆ. ಹುದ್ದೆಯನ್ನು ಕಳ್ಕೊಳ್ತಾ ಇದೆ. ಬಹಳ ಉತ್ತಮವಾದ ಕ್ಷೇತ್ರ ರಕ್ಷಣೆಯಲ್ಲಿ ಸಾಗರ್ ಭಂಡಾರಿ.
ಮೈದಾನದಲ್ಲಿ ನಿಮ್ಮನ್ನೆಲ್ಲ ರಂಜಿಸಲು ರವಿ ಕುಮಾರ್ ವರ್ಮಾ ಮ್ಯಾಂಗ್ಳೂರ್ ಅವರಿಗೂ ಸಹ ಶುಭವನ್ನು ಕೋರ್ತೇವೆ. ಇಲ್ಲಿ ವೇದಿಕೆ ಮೇಲ್ಭಾಗದಲ್ಲಿ ನಮ್ಮ ಅತಿಥಿಗಳ ಎಡಭಾಗದಲ್ಲಿ, ನನ್ನ ವೀಕ್ಷಕರ ಮುಂಭಾಗದಲ್ಲಿ ಟಿವಿಯಲ್ಲೆಲ್ಲ ನೋಡಬಹುದು. ಎಲ್ಲ ಅಂತಾರಾಷ್ಟ್ರೀಯ ಕ್ರಿಕೆಟ್ ಪಂದ್ಯದಲ್ಲಿ, IPL KPL ಪಂದ್ಯದಲ್ಲಿ ನಿಮ್ಮನ್ನು ಬೌಂಡ್ರಿ ಸಿಕ್ಸರ್ ಹೋದಂತ ಸಂದರ್ಭದಲ್ಲಿ ನಿಮ್ಮೆಲ್ಲರನ್ನು ಕ್ರೀಡಾ ಅಭಿಮಾನಿಗಳನ್ನು ರಂಜಿಸಲು ಇದ್ದಾರೆ. ದೇವ್ ಮೈದಾನದಲ್ಲಿ ದೇವ್ ಒಡೆಯೊಂಬತ್ತು ಎಸಗಾರಿಕೆ ಭಾಗದಲ್ಲಿ ಮತ್ತೆ ಲಬೀಶ್ ಈಗಾಗಲೇ ವೇದಿಕೆ ಭಾಗದಲ್ಲಿ ಆಕರ್ಷಕ ಟ್ರೋಫಿಗಳು ಜಯಪ್ರಕಾಶ್ ಗೌಡರು ತರಿಸಿಟ್ಟಿದ್ದಾರೆ. ಶಾಮನೂರು ಡೈಮಂಡ್ ಶಿವಗಂಗಾ ಟ್ರೋಫಿ. ಉತ್ತಮ ರೀತಿಯ ಸತ ಓಟ್ಗಳು ಬರ್ತಾ ಇಲ್ಲ. ಚುಕ್ಕೆ ಸತವನ್ನು ಕಳ್ಕೊಳ್ತಾ ಇದೆ. 64ರ ಟಾರ್ಗೆಟ್ ಅನ್ನು ಚೇಸ್ ಮಾಡ್ತಾ ಇದೆ ಡ್ರೀಮ್ 11 ಚೆನ್ನೈ. ಈ ಪಂದ್ಯಾಟದ ಈವರೆಗಿನ ಹಾಟ್ ಫೇವರೇಟ್ ಗಳೆಲ್ಲ ಕರಿಗುದಗಳೆಲ್ಲ ಒಂದೊಂದೇ ಸೋಲನ ಕಂಡುಕೊಂಡು ಈ ಪಂದ್ಯಾಟದ ಹೊರ ನಿರ್ಗಮಿಸಿದೆ ಕೂಡ. ಅಥರ್ವವನ್ನ ಅಂತಿಮ ಹಂತದಲ್ಲಿ ಸೋಲಿಸುವ ಮುಖ್ಯವಾಗಿ ಜೈ ಕರ್ನಾಟಕ ಸೆಮಿ ಟಿಕೆಟ್ ಅನ್ನು ಪಡ್ಕೊಂಡಿದೆ. ಉತ್ತಮ ರೀತಿಯ ಸತ ಬೌಲರ್ಸ್ ಬ್ಯಾಕ್ ಟೈವ್. ಒಂದು ಓಟದ ಹೆಚ್ಚುವರಿಯ ಸೇರ್ಪಡೆ. ಸೋನು ಕ್ಷೇತ್ರ ರಕ್ಷಣೆ ಮಾಡ್ತಾ ಇದ್ದಾರೆ. ಬಹಳಷ್ಟು ಉತ್ತಮ ರೀತಿಯ ಕ್ಷೇತ್ರ ರಕ್ಷಕ ಸೋನು ಪಡುಬಿದ್ರೆ. ಉತ್ತಮ ರೀತಿಯ ಸತ ಮುಂದೆ ಹೋಗಿ ಆಡುವಂತ ಪ್ರಯತ್ನ ಸಫಲತೆಯನ್ನು ಕಂಡುಕೊಳ್ತಾ ಇಲ್ಲ. ಗುಟ್ಟುಗಳ ಹಿಂದೆ ನಸ್ರು. ಫ್ರೆಂಡ್ಸ್ ಬೆಂಗಳೂರು ಪಂದ್ಯಾಟವನ್ನು ಆಡ್ತಾ ಇದೆ ಡ್ರೀಮ್ಸ್ 11 ಚೆನ್ನೈ ವಿರುದ್ಧ. ಶಾಲೆಗೆ ಬೆದಚೋಡು ಬಳಸೋದು ಬಂದಂತ ಕವರ್ಸ್ ಭಾಗದಲ್ಲಿ ಒಂದರ ಹೆಚ್ಚುವರಿ ಸೇರ್ಪಡೆ. ಪಾಯಿಂಟ್ ಭಾಗದ ಮಧ್ಯ ಬೌಂಡರಿ ದಾಖಲಾಗ್ತಾ ಇದೆ ಡ್ರೀಮ್ 11 ಚೆನ್ನೈ. ಕೆಲವು ನಿಮಿಷಗಳಲ್ಲಿ ಈ ಪಂದ್ಯಾವಳಿಗಳನ್ನು ವೀಕ್ಷಿಸಲು ಹಾಗೂ ದಾವಣಗೆರೆ ಜಿಲ್ಲೆಯ ಪೊಲೀಸ್ ವರಿಷ್ಠಾಧಿಕಾರಿಗಳಾದಂಥ ಶ್ರೀಮತಿ ಉಮಾ ಪ್ರಶಾಂತ್ ರವರು ಆಗಮಿಸ್ತಾ ಇದ್ದಾರೆ. ಈಗಾಗಲೇ ವೇದಿಕೆ ಮೇಲೆ ರಾಜ್ಯ ರಾಷ್ಟ್ರ ದಕ್ಷ ಹಾಗೂ ಪ್ರಾಮಾಣಿಕ ಅಧಿಕಾರಿ ಅಂತೇಳಿ ಹೆಸರನ್ನು ಪಡೆದಿರ್ತಕ್ಕಂಥ ನಮ್ಮ ನೆಚ್ಚಿನ ಸ್ವತಃ ಕ್ರೀಡಾಪಟುಗಳು ಹಾಗೂ ಶಿಕ್ಷಣ ಕ್ಷೇತ್ರದಲ್ಲಿ ಹೆಸರನ್ನು ಪೊಲೀಸ್ ಇಲಾಖೆಯಲ್ಲಿ ಮಾಡ್ತಾ ಇರ್ತಕ್ಕಂಥ DSP ಪ್ರಕಾಶ್ ರವರು ನಮ್ಮ ಜೊತೆಯಲ್ಲಿದ್ದಾರೆ. ಅವರಿಗೂ ಸಹ ನಮ್ಮ ಸಂಸ್ಥೆಯ ಪರವಾಗಿ ಸ್ವಾಗತ ಕೋರ್ತೇನೆ. ಉತ್ತಮ ರೀತಿಯ ಸತ ಮತ್ತೊಂದು ಓಟದ ಹೆಚ್ಚುವರಿಯ ಸೇರ್ಪಡೆ. ಪಂದ್ಯಾಟದಲ್ಲಿ ಸಮಯಕ್ಕೆ ಹಿಡಿತವನ್ನು ಸ್ಥಾಪಿಸ್ತಾ ಇದೆ ಫ್ರೆಂಡ್ಸ್ ಬೆಂಗಳೂರು. ರೇಣುಗೌಡ ಅವರ ಮಾಲಕತ್ವದ ತಂಡ ಕೂಡ ಮೊದಲ ಬಾರಿಗೆ 2 ಕ್ರೀಡಾ ಋತುಗಳ ಹಿಂದೆ ಶ್ರೀಲಂಕಾ ತಂಡವನ್ನು ಮೊದಲ ಬಾರಿಗೆ ಭಾರತಕ್ಕೆ ಇಂಟ್ರೊಡ್ಯೂಸ್ ಮಾಡಿದ ತಂಡ ಕೂಡ ಫ್ರೆಂಡ್ಸ್ ಬೆಂಗಳೂರು. ಉಡುಪಿ ಹಾಗೂ ದಕ್ಷಿಣ ಕನ್ನಡ ಜಿಲ್ಲೆಗೆ ಚೇತನ್ ಕಡಲ್ ಫಿಶ್ ಪರವಾಗಿ ಮೊದಲ ಬಾರಿಗೆ ದಕ್ಷಿಣ ಕನ್ನಡಕ್ಕೆ ಶ್ರೀಲಂಕಾವನ್ನು ತಂದಂತ ಸಂಸ್ಥೆಯು ಕೂಡ. ಬಹಳ ಸುತ್ತಮುತ್ತ ಆಡಳಿತ ಅಷ್ಟೇ ಕ್ಷೇತ್ರ ರಕ್ಷಣೆ ಕೂಡ ನಡೀತಾ ಇದೆ. ನಿರಂಜನ ಮತ್ತೆ ಎಸೆಗಾರಿಕೆ ಭಾಗದಲ್ಲಿ ಪ್ರಸಾದ್ ನೇರಳಕಟ್ಟೆ 6 ಚೆಂಡಿಗೆ 6 ವಿಕೆಟ್ ಪಡೆದಂತ ಅಪರೂಪದ ದಾಖಲೆ ಮಾಡಿದ ಎಸೆತಗಾರ ಕೂಡ ಕುಂದಾಪುರ ಮೂಲದ
ಎಸೆತಗಾರ ಪ್ರಸಾದ್ ನೇರಳಕಟ್ಟೆ. ಮತ್ತೆ ಪ್ರಸಾದ್ ಈ ಬಾರಿ ಎಸೆದ ಚೆಂಡು ಬಳಸುವುದು ಮತ್ತು ಹೊಡೆತ ಲಾಂಗ್ ಆಫ್ ವಿಭಾಗದಲ್ಲಿ ಒಂದು ಓಟದ ಹೆಚ್ಚುವರಿ ಸೇರ್ಪಡೆ. ಸೋನು ಕ್ಷೇತ್ರ ರಕ್ಷಣೆ ಮಾಡ್ತಾ ಇದ್ದಾನೆ. ಕ್ಷಣಕಾಲ ಗಾಳಿ ತೇಲ್ತದೆ, ಕ್ಯಾಚ್ ಆಗೋ ಸಾಧ್ಯತೆ. ನಾಗ ಕ್ಯಾಚ್ ಅನ್ನು ಪಡ್ಕೊಂಡಿದ್ದಾರೆ. ಮತ್ತೆ ಎಸೆಗಾರಿಕೆ ಭಾಗದಲ್ಲಿ ಪ್ರಸಾದ್ ಹೊಸ ಬಾಣಿಗೆನ ಸೇರ್ಪಡೆಯನ್ನು ಕಂಡುಕೊಳ್ತಾ ಇದೆ. ಸ್ವಲ್ಪ ಮಟ್ಟಿಗೆ ಕ್ಷೇತ್ರ ರಕ್ಷೆ ಬದಲಾವಣೆ ಮಾಡಿಕೊಳ್ತಾ ಇದೆ. ಲೆಫ್ಟಿ ಹೊಸ ಆಟಗಾರರ ಪರಿಚಯವನ್ನು ಕಾಡ್ತಾ ಇದೆ ತಂಡ. ಕಮಲ್ ಒಂದೋಟದ ಹೆಚ್ಚುವರಿಯ ಸೇರ್ಪಡೆ. ಕಮಲ್ ಖಾತೆ ಆರಂಭ. ಮೂರು ಓವರ್ಗಳ ಮುಕ್ತಾಯದ ಬಳಿಕ ತರದ ಮೊತ್ತ 15. ದಿ ಕಮಿಷನ್ ಓವರ್ ನಂಬರ್ 3 ಸ್ಕೋರ್ 15-2. 64ರ ಟಾರ್ಗೆಟ್. ಇನ್ನು ಕೂಡ 49 ಓಟದ ಅವಶ್ಯಕತೆ ಉಳಿದ 4 ಓವರ್ಗಳ ಮುಂದೆ. 4 overs 49 ರನ್ಸ್ ರಿಕ್ವೈರ್. ಬಹಳಷ್ಟು ಕ್ರಿಕೆಟ್ ಪಂದ್ಯಾಟಗಳು ಈ ಸರದಿಯನ್ನು ಕಂಡುಕೊಳ್ತಾ ಇದೆ. ಡಿಸೆಂಬರ್ 6-7 ಬಾರ್ಕೂರು ಬಾಯ್ಸ್ ವತಿಯಿಂದ ರಾಜಧಾನಿ ಟ್ರೋಫಿ ಮುಂದಿನ ವಾರ. ಅದೇ ರೀತಿಯಲ್ಲಿ ಡಿಸೆಂಬರ್ 17ರಿಂದ 21 ದುರ್ಗಾಲ್ವನ್ ಚಿತ್ರದುರ್ಗ ರಾಷ್ಟ್ರದಲ್ಲಿ ಮದಕರಿ ಕಪ್ ಸಾಗಲಿಕ್ಕಿದೆ. ಡಿಸೆಂಬರ್ 24, 25, 26 ತಿಪಟೂರಿನಲ್ಲಿ ಸಿಂಧೂರ ಕಪ್ ಸಾಗಲಿಕ್ಕಿದೆ. 25, 26, 27, 22 ಚಕ್ರವರ್ತಿ ಆಶ್ರಯದ ತುಮಕೂರು ಕಪ್ ಸಾಗಲಿಕ್ಕಿದೆ. ಅದೇ ರೀತಿ ಜನವರಿ 2, 3, 4 ಸಿಎಫ್ಸಿ ಟ್ರೋಫಿ ತುಮಕೂರಿನ ಹೆಬ್ಬೂರಿನಲ್ಲಿ ಸಾಗಲಿಕ್ಕಿದೆ. ಜನವರಿ ಮಾಸದಲ್ಲಿ ಫ್ರಾನ್ಸ್ ವತಿಯಿಂದ 5 ಲಕ್ಷದ ಪಂದ್ಯಕೂಟ. ಮಾರ್ಚ್ನಲ್ಲಿ ಬೇರಸಿ ಬ್ಯಾಟರಾಯಪುರದಿಂದ 10 ಲಕ್ಷದ ಪಂದ್ಯಕೂಟ. ಜನವರಿ 23, 24, 25 HMC ಯುನೈಟೆಡ್ ಟ್ರೋಫಿ 25 ಲಕ್ಷದ ಒಂದು ಪಂದ್ಯಕೂಟ ಸಾಗಲಿಕ್ಕಿದೆ ಬ್ರಹ್ಮಾವರದಲ್ಲಿ. ಮೊದಲ ಬಹುಮಾನ 25 ಲಕ್ಷ ಆಕರ್ಷಕ ಟ್ರೋಫಿ, ದ್ವಿತೀಯ ಬಹುಮಾನ 15 ಲಕ್ಷ ಆಕರ್ಷಕ ಟ್ರೋಫಿ. ಮ್ಯಾನ್ ಆಫ್ ದಿ ಸೀರೀಸ್ ಕಾರ್ ಇರ್ತದೆ. ಫೈನಲ್ ಪಂದ್ಯದ ಮ್ಯಾನ್ ಆಫ್ ದಿ ಮ್ಯಾಚ್ ಬೈಕ್ ಇರ್ತದೆ. ಈ ಪಂದ್ಯಾಟಕ್ಕೆ ಮಹೇಂದ್ರ ಸಿಂಗ್ ಧೋನಿ ಅತಿಥಿಯಾಗಿ ಆಗಮಿಸುತ್ತಾರೆ. ಇದು HMC ಯುನೈಟೆಡ್ ಟ್ರೋಫಿ ಬ್ರಹ್ಮಾವರದಲ್ಲಿ ಸಾಗಲಿಕ್ಕಿದೆ. ಮತ್ತೆ ಲಾವಿಶ್ ಈ ಬಾರಿ ಎಸೆದ ಚೆಂಡು ನೋ ಬಾಲ್ ಸೂಚನೆ ಕೂಡ ಬರ್ತಾ ಇದೆ. ಒಂದು ಓಟದ ಸೇರ್ಪಡೆ. 1+1+ ಫ್ರೀ ಹಿಟ್.
ಎಲ್ಲ ಉಚಿತ. ದಾವಣಗೆರೆಯಲ್ಲಿ ಕ್ರಿಕೆಟ್ ಖಚಿತ. ಹಲೋ, ಸೆಮಿಫೈನಲ್ಗೆ ಬಂದಿರತಕ್ಕಂಥ ಎಲ್ಲ ತಂಡದ ನಾಯಕರು ಸ್ಟೇಜ್ ಹತ್ರ ಬರಬೇಕು. ವೇದಿಕೆ ಮೇಲೆ ಬಂದಿರತಕ್ಕಂಥ ಎಲ್ಲ ತಂಡದ ನಾಯಕರು ವೇದಿಕೆ ಬಳಿ ಬರಬೇಕು. ವೇದಿಕೆ ಬಳಿ ಬರಬೇಕು. ನಮ್ಮ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂಥ ವಿನಾಯಕ ರೈಸ್ ಮಿಲ್ನ ಮಾಲೀಕರಂತ ಮೂರ್ತಪ್ಪನವರಿಗೆ, ನಮ್ಮ ದಕ್ಷ ಹಾಗೂ ಪ್ರಾಮಾಣಿಕ ಅಧಿಕಾರಿಗಳು, ಶಿಕ್ಷಣ ಹಾಗೂ ಸಾಂಸ್ಕೃತಿಕ ಕ್ರೀಡೆಯಲ್ಲಿ ಹೆಸರನ್ನು ಮಾಡಿರ್ತಕ್ಕಂಥ ಶ್ರೀಯುತ ಸಿದ್ದೇಶ್ವರವರಿಗೆ, ನಮ್ಮ ಸಂಸ್ಥೆಯ ಉಪಾಧ್ಯಕ್ಷರು, ನಮ್ಮ ಹಿರಿಯರಾಗಿರ್ತಕ್ಕಂಥ ಶ್ರೀಯುತ ಮಹಾದೇವರವರು, ಜಯಪ್ರಕಾಶ್ ಗೌಡರವರು, ದಿನೇಶ್ ಶೆಟ್ಟಿರವರು, ಶಿವಗಂಗಾ ಶ್ರೀನಿವಾಸರವರಿಗೂ ಅವರಿಗೆ ಹೃತ್ಪೂರ್ವಕ ಅಭಿನಂದನೆ ಸಲ್ಲಿಸ್ತಾ ಇದ್ದಾರೆ. ಮತ್ತೆ ಲಾವೀಶ್ ಸತತ 6 ದಿವಸಗಳ ಈ ಒಂದು ಟೂರ್ನಮೆಂಟ್ ಯಶಸ್ವಿಯಾಗಿ ಬಂದಿದೆ. ನಾಳೆಯಿಂದ JP ಅವರ ಮೊಬೈಲ್ 2 ದಿವಸ ಸ್ವಿಚ್ ಆಫ್ ಆಗಿರುತ್ತೆ. ಯಾವುದೇ ರೀತಿ ಯಾರು ಆತಂಕ ಪಡೋದು ಬೇಡ. 2 ದಿವಸ ಮಾತ್ರ ಸ್ವಿಚ್ ಆಫ್ ಆಗಿರುತ್ತೆ. ಅಲ್ಲಿ ಲೈವ್ ಅನ್ನು ಮಾಡ್ತಾ ಇರುತ್ತಾ M9 ಸ್ಪೋರ್ಟ್ಸ್ ಟವರ್ ಕೆಳಗಿರುವಂತಹ ಪ್ರೇಕ್ಷಕರು ಗಮನಿಸಿ, ಅದನ್ನ ಡಿಸ್ಟರ್ಬ್ ಮಾಡಬೇಡಿ, ದಯಮಾಡಿ ಗಮನಿಸಿ. ಎಲ್ಲ M9 ಸ್ಪೋರ್ಟ್ಸ್ ಮಾಡ್ತಾ ಇರೋದ ಟವರ್ ನಲ್ಲಿ ಭಾರವನ್ನು ಹಾಕಬಾರ್ದ ಕೇಳಿಕೊಳ್ತಾ ಇದ್ದೇವೆ. ಕ್ಯಾಮರಾಮನ್ಗೆ ಡಿಸ್ಟರ್ಬ್ ಆಗ್ತಾ ಇದೆ. ಮತ್ತೆ ಪಂದ್ಯಾಟ ಮುಂದುವರಿಕೆ. 64 ಬೃಹತ್ ಗುರಿಯನ್ನು ಚೇಸ್ ಮಾಡ್ತಾ ಇದೆ ಡ್ರೀಮ್ 11 ಚೆನ್ನೈ. ಸುಂದರತೆ ಸತ, ಓಟಗಳು ಬರ್ತಾ ಇಲ್ಲ. ಅತ್ಯುತ್ತಮ ಎಸೆಗಾರಿಕೆ ಭಾಗದಲ್ಲಿ ಮತ್ತೆ ಲಾವೀಶ್. ಕಳೆದ ಬಾರಿಯ ಮಹಾರಾಜ ಟ್ರೋಫಿಯಲ್ಲಿ ಕೂಡ ಆಡಿದ ಅನುಭವಿಯ ಸತಗಾರ ಕೂಡ ಲಾವೀಶ್. ಮತ್ತೆ ಗೋಟಗಳ ಹಿಂದೆ ನಸ್ರು. ಉತ್ತಮ ಸತ, ಡಾಟೆಡ್ ಡೆಲಿವರಿ, ಓಟಗಳು ಬರ್ತಾ ಇಲ್ಲ. ಒಂದು ಅತ್ಯುತ್ತಮವಾದಂತಹ ಒಂದು ಎಸೆತಗಾರಿಕೆಯನ್ನು ಕಂಡುಕೊಳ್ತಾ ಇದೆ ಫ್ರೆಂಡ್ಸ್ ಬೆಂಗಳೂರು. ರೇಣುಗೌಡ ಅವರ ಮಾಲಕತ್ವದ ತಂಡ ಇತ್ತೀಚಿನ ದಿನಗಳು ಬಹಳಷ್ಟು ಬಲಿಷ್ಠವಾಗಿ ಮುನ್ನುಗ್ತಾ ಇದೆ. 2 ಬಾರಿ ಅಂತಾರಾಷ್ಟ್ರೀಯ ಮಟ್ಟ ಪಂದ್ಯ ನಡೆಸಿದ ಸಂಸ್ಥೆ, 1 ಬಾರಿ 49 ತಂಡಗಳಿಗೆ ಫ್ರೀ ಎಂಟ್ರಿ ನೀಡುವುದರ ಮುಖ್ಯವಾಗಿ ಹೊಸ ದಾಖಲೆ ಬರೆದ ಸಂಸ್ಥೆಯು ಕೂಡ ಫ್ರೆಂಡ್ಸ್ ಬೆಂಗಳೂರು. ಅದಲ್ಲಿ JP ಅವರ ಹತ್ರ ಹೇಳಿ ಅನೌನ್ಸ್ ಮಾಡೋದು, ಇಲ್ಲಿ ಮಾಡೋದಿಲ್ಲ. ಉತ್ತಮ ಸತ, ಮತ್ತೆ ಒಂದು ಓಟದ ಹೆಚ್ಚುವರಿಯ ಸೇರ್ಪಡೆ. ತಡೆದ ಮೊತ್ತ 19. 4ನೇ ಓವರ್ನ ಚಾಲ್ತಿಯಲ್ಲಿ ಮತ್ತೆ ಲಾವೀಶ್. ಬಹಳಷ್ಟು ಉತ್ತಮ ಸತ, ಓಟಗಳು ಬರ್ತಾ ಇಲ್ಲ. ಮತ್ತೆ ಡಾಟೆಡ್ ಡೆಲಿವರಿ. ಅತ್ಯುತ್ತಮ ಎಸೆಗಾರಿಕೆ ಭಾಗದಲ್ಲಿ ಫ್ರೆಂಡ್ಸ್ ಬೆಂಗಳೂರು. ಗೂಟುಗಳ ಹಿಂದೆ ನಸ್ರು ಬಹಳಷ್ಟು ಉತ್ತಮ ರೀತಿಯ ಕರ್ತವ್ಯನ ನಿರ್ವಹಿಸ್ತಾ ಇದ್ದಾನೆ. ನಸ್ರು ಹಾಗೂ ದಾವಣಗೆರೆ ಬಹಳಷ್ಟು ಅವಿನಾಭಾವ ಸಂಬಂಧ ಕೂಡ ಇದೆ. ಬಹಳಷ್ಟು ಉತ್ತಮ ರೀತಿಯ ಬ್ಯಾಟ್ಸ್ಮನ್ ಕೂಡ ನಸ್ರು. ಇವತ್ತು ಗೂಟ ರಕ್ಷಣೆಯಲ್ಲಿ ತೊಡಗ್ತಾ ಇದ್ದಾರೆ. ಒಂದೋಟದ ಹೆಚ್ಚುವರಿಯ ಸೇರ್ಪಡೆ. ಓವರ್ನ ಮುಕ್ತಾಯ ಕಾಡ್ತಾ ಇದೆ. ಮುಕ್ತಾಯದ ಓವರ್ಗಳ ಸಂಖ್ಯೆ 4. ದ ಕಂಪ್ಲೀಟ್ ಓವರ್ ನಂಬರ್ 4. ಸ್ಕೋರ್ 20.
ಇನ್ನು ಕೂಡ 3 ಓವರ್ಗಳ ಮುಂದೆ 44 ಓಟದ ಅವಶ್ಯಕತೆ. ನಗಿಸುವ ಗೊಂಬೆ, ನಗುವ ಗೊಂಬೆ, ಮಂಗಳೂರಿನ ಗೊಂಬೆ ದಾವಣಗೆರೆಯಲ್ಲಿ. ಈ ಬಾರಿ ಜೂನಿಯರ್ ಗೊಂಬೆ ಕೂಡ ಇದೆ. ಸ್ಥಳೀಯ ಗೊಂಬೆ, ಪುಟಾಣಿ ಗೊಂಬೆ. ಮತ್ತೆ ಎಸಗಾರಿಕೆ ಭಾಗದಲ್ಲಿ ಸಾಗರ್ ಭಂಡಾರಿ ಎಸೆದ ಚೆಂಡು ಬಹಳ ಶುದ್ಧವಾದ ಸ್ಕಾಲಕ ಭಾಗದಲ್ಲಿ ಬೌಂಡ್ರಿ, 4 ಓಟದ ಸೇರ್ಪಡೆ. ಬಹಳಷ್ಟು ಉತ್ತಮ ರೀತಿಯ ಒಂದು ಹೊಡೆತ. ಬಹಳಷ್ಟು ಉತ್ತಮವಾದ ಹೊಡೆತ, ಡೀಪ್ ಕೆಲ ಭಾಗದಲ್ಲಿ ಅತ್ಯುತ್ತಮವಾದ ಬೌಂಡ್ರಿ ದಾಖಲಾಗ್ತಾ ಇದೆ. ಬ್ಯಾಕ್ ಟು ಬ್ಯಾಕ್ ಬೌಂಡ್ರಿ. (28) 28. ಉತ್ತಮ ರೀತಿಯ ಸತ ರಿವರ್ಸ್ ಶಾಟ್ ಮಾಡುವಂತ ಪ್ರಯತ್ನ, 1 ಓಟದ ಹೆಚ್ಚುವರಿ ಸೇರ್ಪಡೆ. 29-29. 64 ಟಾರ್ಗೆಟ್ ಚೇಸ್ ಮಾಡ್ತಾ ಇದೆ. ಲೆಗ್ ಬೈ. ಇದಾದ ನಂತರ ಅಫಿಷಿಯಲ್ ಪಂದ್ಯಾಟ ಇರ್ತದೆ. ತದನಂತರ ಸೆಮಿಫೈನಲ್ ಪಂದ್ಯಾಟಗಳು ಸಾಗ್ತದೆ. ಮತ್ತೆ ಸಾಗರ್ ಎಸೆದ ಚೆಂಡು ಯಾವುದೇ ರೀತಿಯ ಓಟಗಳ ಅವಕಾಶವನ್ನು ಕಳ್ಕೊಳ್ತಾ ಇಲ್ಲ. ಡಾಟೆಡ್ ಡೆಲಿವರಿ. ಉತ್ತಮ ರೀತಿಯ ಸತ, ಮತ್ತೆ ಚುಕ್ಕಿಯ ಸತವನ್ನು ಕಳ್ಕೊಳ್ತಾ ಇದೆ. ಮತ್ತೆ ಸಾಗರ್ ಕ್ಲೀನ್ ಬೌಲ್ಡ್, ಹೃದಯದ ಆಘಾತವನ್ನು ಕಳ್ಕೊಳ್ತಾ ಇದೆ. ಒಂದು ಹಂತದಲ್ಲಿ ಏಕಪಕ್ಷೀಯ ಪಂದ್ಯ ಸಾಗ್ತಾ ಇದೆ. 1 ಸೈಡೆಡ್ ಮ್ಯಾಚ್. ಏಪ್ರಿಲ್ನಲ್ಲಿ ಬೀಸಾಲ್ಸ್ ಟ್ರೋಫಿ, ಜಮೀರ್ ಅಹಮದ್ ಟ್ರೋಫಿ ಶಿವಮೊಗ್ಗದಲ್ಲಿ ಸಾಗಲಿಕ್ಕಿದೆ. 5 ಲಕ್ಷ ಮೊದಲ ಬಹುಮಾನ. ಭಾಗದಲ್ಲಿ ಪ್ರಸಾದ್ ನೇರಳಕಟ್ಟೆ. ಎರಡು ಓವರ್ಗಳ ಮುಂದೆ 35 ಓಟದ ಅವಶ್ಯಕತೆ.
ಕೇಳ್ತಾ ಇಲ್ವೇನಾ ಇಲ್ಲಿ? 2 ಓವರ್ಗಳ ಮುಂದೆ 35 ಓಟದ ಅವಶ್ಯಕತೆ. ಕ್ಲೀನ್ ಮತ್ತೊಂದು ಒಂದರ ಆಘಾತವನ್ನು ಕಾಡ್ತಾ ಇದೆ. ಪ್ರಸಾದ್ ಯಶಸ್ಸನ್ನು ದಾಖಲಿಸ್ತಾ ಇದ್ದಾರೆ. ಅಂತಿಮ 12 ಎಸೆತ. ಹನ್ನೊಂದು ಎಸೆತ 35ರ ಗುರಿ. ಚೆನ್ನೈ ಗುರಿ ದೂರವಾಗ್ತಾ ಇದೆ. ಹಲೋ, ಮ್ಯೂಸಿಕ್ ಆಫ್ ಮಾಡಿ, ಮ್ಯೂಸಿಕ್ ಆಫ್ ಮಾಡಿ. 11ಕ್ಕೆ ಎಲ್ಲ ತಂಡದ ನಾಯಕರು ಇಮಿಡಿಯೇಟ್ ಆಗಿ ಸ್ಟೇಜ್ ಹತ್ರ ಬರಬೇಕು. ಮೈದಾನಕ್ಕೆ ನಮ್ಮ ದಾವಣಗೆರೆಯ ಮಹಾನಗರ ಪಾಲಿಕೆಯ ಸದಸ್ಯರಾದ ಶ್ರೀಯುತ ಜೆ.ಎನ್. ಶ್ರೀನಿವಾಸ್ ಕೂಡ ಆಗಮಿಸಿದ್ದಾರೆ. ಅವರಿಗೂ ಕೂಡ ಸ್ವಾಗತ ಬಯಸ್ತಾ ಇದ್ದೇನೆ. ಮಾಲೀಕರು, ಈ ಒಂದು ಟೂರ್ನಿಯ ನೇತಾರರು ಶ್ರೀನಿವಾಸ್ ಶಿವಗಂಗ ಅವರು ಕೂಡ ಇದ್ದಾರೆ. ಅವರಿಗೂ ಸ್ವಾಗತ ಬಯಸ್ತಾ ಇದ್ದೇನೆ. ಎಚ್ ಮಹದೇವ್ ಅವರು ಇದ್ದಾರೆ. ನಮ್ಮ ಸಂಸ್ಥೆಯ ಕಾರ್ಯದರ್ಶಿಗಳಾದಂತಹ ಶ್ರೀಯುತ ಕುರುಡಿಗಿರಿ ಸೂರ್ಸ್ ಆಫ್ ಅಯ್ಯಪ್ಪರವರು ಕೂಡ ವೇದಿಕೆ ಮೇಲಿದ್ದಾರೆ. ಮತ್ತೆ ಡಾಕ್ಟರ್ ಡೆಲವರಿ. ಪಂದ್ಯದ ಸಂಪೂರ್ಣ ಹಿಡಿತವನ್ನು ಸ್ಥಾಪಿಸ್ತಾ ಇದೆ ಫೆನ್ಸ್ ಬೆಂಗಳೂರಿನ ತಂಡ. 4ನೇ ತಂಡಕ್ಕೆ ಸೆಮಿಫೈನಲ್ ಎಂಟ್ರಿ ಬಹುತೇಕ ಪಕ್ಕ. ಉತ್ತಮ ರೀತಿಯ ಸತ. ಮತ್ತೊಂದು ಓಟದ ಹೆಚ್ಚುವರಿ ಸೇರ್ಪಡೆ. ಡೈರೆಕ್ಟೆಡ್ ನಸ್ರು. ಪ್ರಥಮ ಪ್ರಯತ್ನದಲ್ಲಿ ನಸ್ರು ಯಶಸ್ಸನ್ನು ದಾಖಲಿಸ್ತಾ ಇದ್ದಾನೆ. ಬಹುತೇಕವಾಗಿ ಈ ಪಂದ್ಯದಲ್ಲಿ ಪೂರ್ಣಕಾಲಿಕವಾದಂತಹ ಒಂದು ಕೀಪರ್ ಅವರಿಗೆ ಸಿಕ್ಕಿದೆ. ಅದನ್ನು ಸಮರ್ಥವಾಗಿ ಬಳಸ್ಕೊಳ್ತಾ ಇದ್ದಾನೆ ನಸ್ರು. ಅಕ್ಕನ ಒಳಭಾಗದಲ್ಲಿ ಮಣಿ. ಈಗಾಗಲೇ ವಿಭೂಷಣ್ ಅನ್ಪ್ರೆಡಿಕ್ಟಬಲ್ ಕೇರ್ಪುರಂ ಬೆಂಗಳೂರು, ಸ್ಯಾಪ್ ಬ್ರೈಟ್ ಸ್ಟಾರ್ಸ್ ಹಾಗೂ ಜೈ ಕರ್ನಾಟಕ ಸೆಮಿ ಟಿಕೆಟ್ ಅನ್ನು ಪಡೆದ್ರೆ 4ನೇ ತಂಡವಾಗಿ ಬಹುತೇಕ ಫೆನ್ಸ್ ಬೆಂಗಳೂರು ಟಿಕೆಟ್ ಪಕ್ಕ ಆಗ್ತಾ ಇದೆ. ಜಯಪ್ರಕಾಶ್ ಗೌಡ್ರೆ, ನೆಕ್ಸ್ಟ್ ಫೀಲ್ಡಿಂಗ್ ರೆಡಿ ಇರೋ ಕೇಳಿ ಅವ್ರದ್ದು. ಮತ್ತೆ ಪ್ರಸಾದ್. ಈ ಬಾರಿ ಎಸೆತ ಚೆಂಡು ಬಾಲ್ ಸುತ್ತಮುತ್ತ ಎಸೆತ. ಮತ್ತೆ ಓಟಗಳು ಬರ್ತಾ ಇಲ್ಲ. ಮುಂದಿನ ಪಂದ್ಯ ಅಫಿಷಿಯಲ್ ಪಂದ್ಯಾಟ ಇರ್ತದೆ. ಇಮಿಡಿಯೇಟ್ ಆಗಿ ಸೆಮಿಗೆ ಎಂಟ್ರಿ ಪಡೆದಂತ ಎಲ್ಲ ಅಫಿಷಿಯಲ್ ಪಂದ್ಯಾಟ 4 ಓವರ್ಗಳ ಪಂದ್ಯ. ದಯವಿಟ್ಟು ಎಲ್ಲ ಕ್ರೀಡಾಪಟುಗಳು ಕ್ರೀಡಾಪ್ರೇಮಿಗಳು ಸಹಕರಿಸಬೇಕು. ಸೆಮಿಫೈನಲ್ ಪಂದ್ಯ ಚೀಟಿ ಹಾಕೋದ್ರ ಮೂಲಕ ಆ ಒಂದು ಸಂದರ್ಭದಲ್ಲಿ 4 ಓವರ್ಗಳ ಒಂದು ಅಫಿಷಿಯಲ್ ಪಂದ್ಯ ಇರ್ತದೆ. ದಯವಿಟ್ಟು ಎಲ್ಲರೂ ಸಹಕರಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಆ ಕಡೆ ಒಳಭಾಗದಲ್ಲಿ ಹೊಸ ದಾಂಡಿಗ ರಾಕ್ಸನ್. ಏಪ್ರಿಲ್ 11ರಿಂದ 19 ಟಾರ್ಪಡೋಸ್ ಕುಂದಾಪುರ ರಾಷ್ಟ್ರೀಯ T10 ವರ್ಲ್ಡ್ ಕಪ್ ಹಾಟ್ ಟೆನ್ನಿಸ್ ಬಾಲಿನ ಒಂದು ಅಂತಾರಾಷ್ಟ್ರೀಯ ಪಂದ್ಯಾಟ ಗೌತಮ್ ಶೆಟ್ಟಿ ಸಾರಥ್ಯದಲ್ಲಿ ಕುಂದಾಪುರದಲ್ಲಿ ಸಾಗಲಿಕ್ಕಿದೆ. ಜನವರಿ 31 ಹಾಗೂ ಫೆಬ್ರವರಿ 1ರಂದು ಅಭಿಜಿತ್ ಹೆಗ್ಡೆ ಮುಂದಾಳತ್ವದಲ್ಲಿ ಕುಟೀರಾ ಫ್ರೆಂಡ್ಸ್ ಆಶ್ರಯದಲ್ಲಿ ಕುಟೀರಾ ಬಂಚ್ ಟ್ರೋಫಿ ಬೆಂಗಳೂರಿನ ಬಸವೇಶ್ವರ ನಗರದಲ್ಲಿ ಡೇ ಅಂಡ್ ನೈಟ್ ಆಗಿ ಸಾಗಲಿಕ್ಕಿದೆ.
ಈ ರೀತಿಯಾಗಿ ಈ ಒಂದು ಕ್ರೀಡಾ ಋತುವಿನ ಬಹಳಷ್ಟು ಪಂದ್ಯಾಟಗಳು ನಿಮಗೋಸ್ಕರ ಕಾಯುತ್ತಾ ಇದೆ. ಬಹಳ ಸುತ್ತಮುತ್ತ ಹೊಡೆತ ಕೊನೆಯ ಹಂತದಲ್ಲಿ ಅಂಕಣ ಒಳಭಾಗದಲ್ಲಿ ಮತ್ತೆ ಎಸಗಾರಿಕೆ ಭಾಗದಲ್ಲಿ ಧನುಷ್. ಏಕಪಕ್ಷೀಯ ಪಂದ್ಯ ಸಾಗ್ತಾ ಇದೆ, ಒನ್ ಸೈಡೆಡ್ ಮ್ಯಾಚ್ ಆಗಿ ಸಾಗ್ತಾ ಇದೆ. ಬಹುತೇಕ ಸೆಮಿಫೈನಲ್ ಪಕ್ಕಾ ಟಿಕೆಟ್ ಫ್ರೆಂಡ್ಸ್ ಬೆಂಗಳೂರಿಗೆ. ಉತ್ತಮ ರೀತಿಯ ಸತ, ಯಾವುದೇ ರೀತಿಯ ಓಟಗಳಿಗೆ ಅವಕಾಶವನ್ನು ಕಳ್ಕೊಳ್ತಾ ಇಲ್ಲ. ಈ ಒಂದು ಪಂದ್ಯಾಟದ ಎಲ್ಲ ಟ್ರೋಫಿಯನ್ನು ನೀಡಿದವರು ಮಾಧವ್ ಕಾಮತ್ ಬಂಟಕಲ್, ಬಿಕೆ ಬ್ರದರ್ಸ್ ಉದ್ಯಮಿಗಳು. ಇವರು ಈ ಒಂದು ಪಂದ್ಯಕೂಟದಲ್ಲಿ ಎಲ್ಲ ಟ್ರೋಫಿ ನೀಡಿದ್ದಾರೆ ಕೂಡ. ಹಾಟ್ ಟೆನ್ನಿಸ್ ಬಾಲ್ ಅಲ್ಲಿ ಪಂದ್ಯಾಟವನ್ನು ಗೆದ್ದಂತ ಏಕೈಕ ತಂಡ ಬಿಕೆ ಬ್ರದರ್ಸ್. ಇದೇ ತಂಡದಲ್ಲಿ ನಮ್ಮ ಊರಿನ ಅನುಭವಿ ಆಟಗಾರ ಹಾಲಪ್ಪ ಕೂಡ ಆಟವನ್ನು ಆಡ್ತಾರೆ. ಮತ್ತೆ ಎಸೆಗಾರಿಕೆ ಭಾಗದಲ್ಲಿ ಧನುಷ್. ಗೂಟುಗಳ ಹಿಂದೆ ವೈಫಲ್ಯ, ಕೊನೆಯ ಹಂತದಲ್ಲಿ ಸ್ವಲ್ಪ ಮಟ್ಟಿಗೆ ಫ್ರೆಂಡ್ಸಿನ ಗೂಟ ರಕ್ಷಕ ತಪ್ಪನೆಸ್ತಾ ಇದ್ದ ನಸ್ರು. ಪಂದ್ಯವನ್ನು ಗೆದ್ದುಕೊಳ್ತಾ ಇದೆ ಫ್ರೆಂಡ್ಸ್ ಬೆಂಗಳೂರಿಗೆ ಅಭಿನಂದನೆ ಅರ್ಪಿಸ್ತಾ ಇದ್ದೇವೆ. ಅದೇ ರೀತಿ ಪ್ರತಿ ಹೋರಾಟ ನೀಡಿದ ಡ್ರೀಮ್ಸ್ 11 ಕೂಡ ಕೃತಜ್ಞತೆ ಅರ್ಪಿಸ್ತಾ ಇದ್ದೇವೆ. ಮುಕ್ತಗೊಂಡ ಪಂದ್ಯದ ಪಂದ್ಯಶ್ರೇಷ್ಠ ಪ್ರಶಸ್ತಿ ಗಿಳಿಯಾರು ನಾಗ. ಮ್ಯಾನ್ ಮ್ಯಾಚ್ ಗೋಸ್ ಟು ಗಿಳಿಯಾರು. ಮುಂದಿನ ಹಂತದ ವೀಕ್ಷಣೆಗಾಗಿ ವಿನಯ್ ಉದ್ಯಾವರ. ಕಾರ್ಪೊರೇಷನ್ ತಂಡದವರು ಫೀಲ್ಡಿಂಗ್ ಹೋಗ್ಬೇಕು. ಕಾರ್ಪೊರೇಷನ್ ಮಹಾನಗರ ಪಾಲಿಕೆ ತಂಡದವರು ಪೊಲೀಸ್ ಇಲಾಖೆಯಿಂದ ಅಫಿಷಿಯಲ್ ನ ಫೈನಲ್ ಪಂದ್ಯ, ನಂತರ ಪ್ರಥಮ ಸೆಮಿಫೈನಲ್, ಸೆಕೆಂಡ್ ಫೈನಲ್, ಸೆಮಿಫೈನಲ್ ಹಾಗೂ ಫೈನಲ್ ಪಂದ್ಯ ನಡೆಯಲಿದೆ. ಅಪಾರವಾದಂತಹ ಕ್ರೀಡಾಪಟುಗಳು, ಕ್ರೀಡಾ ಅಭಿಮಾನಿಗಳು ನೆರೆದಿರುತ್ತೆ.